Hi champs, welcome to 10 power 100. So ಈ ವಿಡಿಯೋದಲ್ಲಿ ಲೆಟ್ಸ್ ಮೂವ್ ಆನ್ ಟು ಅಲೈಡ್ ಆಂಗಲ್ಸ್ ಆಯ್ತಾ. ಸೊ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ನಾನು ಇದು ಮೂರನೇ ವಿಡಿಯೋ ಅನ್ಸುತ್ತೆ. ಸೊ ಒಂದು ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ, ಇನ್ನೊಂದು ನಿಮ್ಮ 3.1 ಐ ಥಿಂಕ್ 3.1 ಎಕ್ಸಸೈಸ್ ಮೇಲೆ ಸೊಲ್ಯೂಷನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ದ ರಿಲೇಷನ್ ಬಿಟ್ವೀನ್ arc length, radius and the angle. So ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ದಿಸ್ ಇಸ್ ಆಕ್ಚುಲಿ ದ ಥರ್ಡ್ ವಿಡಿಯೋ ಆನ್ ದಿಸ್. ಓಕೆ, ಸೊ ಟ್ರಿಗ್ನೋಮೆಟ್ರಿ ಕಷ್ಟ ಅಂತ ಅನ್ಕೊಂಡ್ರೆ ಮಕ್ಕಳೇ ಇದು ಲೈಫ್ ಲಾಂಗ್ ಕಷ್ಟನೇ ಆಗುತ್ತೆ. ಐ ಡೋಂಟ್ ವಾಂಟ್ ಯು ಟು ಜಸ್ಟ್ ಥಿಂಕ್ ಲೈಕ್ ದಟ್ ಆಯ್ತಾ, ಬಿಕಾಸ್ ಟ್ರಿಗ್ನೋಮೆಟ್ರಿ ವಿಲ್ ಬಿ ಗೆಟಿಂಗ್ ಇನ್ ಆಲ್ ಸಬ್ಜೆಕ್ಟ್ಸ್ ಎಕ್ಸೆಪ್ಟ್ ಕೆಮಿಸ್ಟ್ರಿ. ಇನ್ ಎಲ್ಲ ಸಬ್ಜೆಕ್ಟಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಐಮ್ ಸೇಯಿಂಗ್ ಇನ್ ಆಲ್ ದ ಕೋರ್ ಸಬ್ಜೆಕ್ಟ್ಸ್. ಸೊ ದಟ್ಸ್ ವೈ ಸೊ ಯು ನೀಡ್ ಟು ನೋ ಟ್ರಿಗ್ನೋಮೆಟ್ರಿ ರಿಯಲಿ ವೆಲ್. And in this concept, in this video, I'll be focusing on allied angle makle. Okay, allied angle andre eno, so adanna hege use ಮಾಡಬೇಕು, so ella ನಾನು trigonometry clear ಆಗಿ ಹೇಳ್ಕೊಡ್ತೀನಿ. ಸೊ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, so please subscribe to my channel, and for all your educational purpose, this is just include our videos. That's it. Okay, so let's begin the class. So this standard angles aita, so standard angles are very important for us. ಸೊ ರಿಮೆಂಬರ್ ದಿಸ್. ಸೊ ಅಪ್ ಟು 90 ಡಿಗ್ರಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನೀವು 10th ಸ್ಟ್ಯಾಂಡರ್ಡಲ್ಲಿ ಆ ಟೇಬಲ್ನ ಎಲ್ಲ 6 ಟ್ರಿಗ್ನೋಮೆಟ್ರಿಕ್ಸ್ಗೂ ಕಲ್ತಿದ್ದೀರಾ. ಸೊ ದೋಸ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ನಮಗೆ. ಓಕೆ, ಸೊ ಅದ್ರ ಮೇಲೆ ನಾವು ತುಂಬ ಸಮ್ಸ್ನ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಈ ಕ್ಲಾಸಿಗೆ ಮೇಯ್ನ್ ಆಗಿ ಆ ಟೇಬಲ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ 0 ಇಂದ 90 ಡಿಗ್ರಿ ತನಕ ಎಲ್ಲ ವ್ಯಾಲ್ಯೂಸ್ನ ನಿಮ್ಮ ಟೀಚರ್ಸ್ ಕೊಟ್ಟರು. ಆ್ಯಂಡ್ ಯು ನೋ ದರ್ ಆರ್ ಸೋ ಮೆನಿ ವೇಸ್ ಟು ಡೂ ದಟ್ tables, so that you all know. And you already you are very clear in terms of how to write the table ಆಯ್ತಾ. ಮೆಮೊರೈಸೇಷನ್ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನಿಮಗೆ ಬರೆಯೋದು ಗೊತ್ತಿದೆ, ಕರೆಕ್ಟಾ. ಸೊ ಇದ್ರ ಫರ್ದರ್ ಏನೇನು ಆಂಗಲ್ಸ್ ಎಲ್ಲ ಬರುತ್ತೆ ಮಕ್ಕಳೇ. ಸೊ ಈಗ 90 ಡಿಗ್ರಿ ತನಕ ಗೊತ್ತು, 120 ಡಿಗ್ರಿ ಏನು, 150 ಡಿಗ್ರಿ ಏನು, 180 ಡಿಗ್ರಿ ಏನು. ಸೊ ದೀಸ್ ಆರ್ ದ ಆಂಗಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ಅಲೈಡ್ ಆಂಗಲ್. ಓಕೆ, ಸೊ ದಟ್ ಈಸ್ ದ ಮೇಜರ್ ಯೂಸ್ ಆಫ್ ಅಲೈಡ್ ಆಂಗಲ್. ಸೊ ಅದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಐಲ್ ಎಕ್ಸ್ಪ್ಲೈನ್ ವೆರಿ ಕ್ಲಿಯರ್ಲಿ ಇನ್ ದಿಸ್ ವಿಡಿಯೋ ಆಯ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಒಂದು ನೆಗೆಟಿವ್ ಆಂಗಲ್ ಮತ್ತು ಪಾಸಿಟಿವ್ ಆಂಗಲ್ ಅನ್ನೋದು ಏನಂತ ಗೊತ್ತಿರಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ನೆಗೆಟಿವ್ ಆಂಗಲ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ ಆಯ್ತಾ. ಯಾವಾಗ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್, ಸೊ ಈ ಥರ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತೀವಿ. ಸೊ ಇಫ್ ಯು ಅಬ್ಸರ್ವ್ ದಿಸ್, ಇದು 0 ಡಿಗ್ರಿ, ಅದಾದ್ಮೇಲೆ -30 ಡಿಗ್ರಿ, ನೆಕ್ಸ್ಟ್ -45, ನೆಕ್ಸ್ಟ್ -60, ನೆಕ್ಸ್ಟ್ -75, ನೆಕ್ಸ್ಟ್ 90 ಡಿಗ್ರಿ ಇಲ್ಲಿ ಬರುತ್ತೆ, ನೆಕ್ಸ್ಟ್ -120, -135, -150, -180. ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಆಯ್ತಾ. ಸೊ ನೆಗೆಟಿವ್ ಡೈರೆಕ್ಷನ್ಸ್ ಅಂತ ಬಂದಾಗ ಈ ತರ ಹೋಗುತ್ತೆ ಮಕ್ಕಳೇ. ಓಕೆ, ಪಾಸಿಟಿವ್ ಡೈರೆಕ್ಷನ್ಸ್ ಅಂತ ಬಂದಾಗ ಈ ತರ ಬರುತ್ತೆ. ಓಕೆ, ಸೊ ನಾವು ಈ ಡೈರೆಕ್ಷನ್ಸ್ ಅಲ್ಲಿ ತಗೊಳ್ಳೋದು ಭಾರಿ ಕಮ್ಮಿ. ಓಕೆ, ಸೊ ಬಿಕಾಸ್ ವಿ ಹ್ಯಾವ್ ಸಮ್ ಪ್ರಾಪರ್ಟೀಸ್ ಆಫ್ ಟ್ರಿಗ್ನೋಮೆಟ್ರಿ ದಟ್ ವಿ ವಿಲ್ ಯೂಸ್ ಇಟ್. ಸೊ ಅದು ಇಲ್ಲಿದೆ, sin of -θ = -sin θ, cos of -θ = cos θ, ಸೊ ಲೈಕ್ ದಟ್. ಓಕೆ, ಸೊ ಇಲ್ಲಿ ಎರಡು ಟ್ರಿಗ್ನೋಮೆಟ್ರಿ ಮಕ್ಕಳೇ, ಎರಡು ಟ್ರಿಗ್ನೋಮೆಟ್ರಿ. When the angle is negative, that will not release negative outside ಆಯ್ತಾ. So that is I'll write here itself. So sin of -θ is equal to -sin θ. Next tan of -θ is equal to -tan θ. Next cot of -θ is equal to -cot θ. And cosec of -θ is equal to -cosec θ. -cosec θ. In all these four trigonometric functions, so it's just released minus outside. So if you observe, look at these minus, ಎಲ್ಲಾನು minus ನ ಆಚೆ ಕಳಿಸಿದೆ. ಓಕೆ, ಬಟ್ ಎರಡೆರಡು ಟ್ರಿಗ್ನೋಮೆಟ್ರಿ, ದಟ್ ಇಸ್ ಕಾಸ್ ಅಂಡ್ ಸೀಕೆಂಟ್ ಆಯ್ತಾ. ಕಾಸ್ ಅಲ್ಲಿ ಮೈನಸ್ ಆಂಗಲ್ ಒಳಗಿದ್ರೆ ಕಾಸ್ ಆಫ್ -θ, ಈ ಕಾಸ್ ಈ ಮೈನಸ್ ನ ತಿನ್ಕೊಳ್ಳುತ್ತೆ. ಓಕೆ, ಸೊ ಇಟ್ ವಿಲ್ ನಾಟ್ ರಿಲೀಸ್ ಮೈನಸ್ ಔಟ್ಸೈಡ್. So this becomes only cos θ makle. Okay, cos ಒಳಗೆ ನೆಗೆಟಿವ್ ಇದ್ರೆ it is actually useful for us because it will not release outside. So cos of -θ is equal to cos θ, and secant of -θ is equal to so secant θ. Cos ಮತ್ತೆ secant, so ಎರಡು ಮಾತ್ರ when they are negative, those two will not leave negative outside. Okay, so ಎರಡು cos ಮತ್ತೆ secant ಎರಡು ನೆಗೆಟಿವ್ ನ ಮೈನಸ್ ನ ಆಚೆ ಬಿಡಲ್ಲ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ಇದರ ಮೈನಸ್ ಇದ್ರೆ ಅದು ಮೈನಸ್ ನ ಈಸಿಯಾಗಿ ಆಚೆ ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ, ಅಲ್ಲಿ ನಾನು ಯೂಸ್ ಮಾಡ್ತೇನೆ. ಸೊ ನಿಮಗೆ ಗೊತ್ತಿರಬೇಕು ಇದು. ಓಕೆ, ಸೊ ದಿಸ್ ಇಸ್ ಅಬೌಟ್ ನೆಗೆಟಿವ್ ಆಂಗಲ್ ಅಂಡ್ ಪಾಸಿಟಿವ್ ಆಂಗಲ್. ಪಾಸಿಟಿವ್ ಆಂಗಲ್ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಆಯ್ತಾ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಓನ್ಲಿ ವೆನ್ ಇಟ್ ಕಮ್ಸ್ ಟು ನೆಗೆಟಿವ್ ಆಂಗಲ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನೆಗೆಟಿವ್ ಆಂಗಲ್. ಓಕೆ, ಸೊ ಇದಾದ್ಮೇಲೆ ಸೊ ಕ್ವಾಡ್ರೆಂಟ್ಸ್ಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್. ಸೊ ನಿಮಗೆ ಲಾಸ್ಟ್ ಇಯರ್ ಆ ಗ್ರಾಫ್ ಇತ್ತಲ್ಲ, 4 markers ಲೀನಿಯರ್ ಈಕ್ವೇಷನ್ಸ್ ಗ್ರಾಫ್ ಮಾಡುವಾಗ, you have already drawn and you know how the sign convention of each quadrant, right? ಸೊ ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಬಿಕಾಸ್ ಬೋತ್ ಆರ್ ಪ್ಲಸ್. ಒಂದು x ಮೈನಸ್ ಇರುತ್ತೆ, y ಪ್ಲಸ್ ಇರುತ್ತೆ, ಇಲ್ಲಿ ಎರಡು ಮೈನಸ್, ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಓಕೆ,
ಸೊ ದ ಕ್ವಾಡ್ರಂಟ್ ವ್ಯಾಲ್ಯೂಸ್ ಅಂಡ್ ಕ್ವಾಡ್ರಂಟ್ ಸೈನ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಇದು ನಮಗೆ ಟ್ರಿಗ್ನೋಮೆಟ್ರಿ ಸ್ವಲ್ಪ ಬೇರೆ ಥರ ಬರುತ್ತೆ, ದಟ್ ಐಲ್ ಟೆಲ್ ಯು ಲೇಟರ್. ಓಕೆ, ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಓಕೆ, ಸೊ ಈಗ ನಾನು 0 ಡಿಗ್ರಿಯಿಂದ ಹೋಗ್ತೀನಿ. ಸೊ ಎಲ್ಲ ಮಲ್ಟಿಪಲ್ಸ್ ಆಫ್ 0 ಮಕ್ಕಳೇ. ಓಕೆ, ಇಲ್ಲಿ 0 ಡಿಗ್ರಿ ಬರುತ್ತೆ, ಇಲ್ಲಿ 90 ಡಿಗ್ರಿ, ದಿಸ್ ಇಸ್ 90 ಡಿಗ್ರಿ, ದಿಸ್ ಇಸ್ 180 ಡಿಗ್ರಿ, and this is 270 degree. This is how it goes. So ನಮಗೆ ಒಂದು ಕಂಪ್ಲೀಟ್ ಲೈಕ್ ಒಂದು ರೆವಲ್ಯೂಷನ್ಸ್ ಆಯಿತು. ಲೈಕ್ ನೆಕ್ಸ್ಟ್ 360 ಡಿಗ್ರಿ. ಓಕೆ, 360 ಡಿಗ್ರಿ. ಸೊ ಇಷ್ಟ ಆಯಿತು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್ ಇಸ್, ಈಗ ಇದು ಫಸ್ಟ್ ಕ್ವಾಡ್ರಂಟ್. ಸೊ ಫಸ್ಟ್ ಕ್ವಾಡ್ರಂಟ್ ಥೀಟಾ 0 ಇಂದ 90 ಡಿಗ್ರಿ ತನಕ ಇರುತ್ತೆ, 0 ಇಂದ 90 ಡಿಗ್ರಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಎಲ್ಲಿ ತನಕ ಇರುತ್ತೆ? 0 ಇಂದ 90 ಡಿಗ್ರಿ ತನಕ, ಅದು ದಟ್ ಇಸ್ ಕನ್ಸಿಡರ್ ಆಸ್ ಫಸ್ಟ್ ಕ್ವಾಡ್ರಂಟ್. ಓಕೆ, ನೆಕ್ಸ್ಟ್ 91 ಇಂದ 180 ತನಕ, ದಟ್ ಈಸ್ ನಥಿಂಗ್ ಬಟ್, ಸೊ ಐಲ್ ಟೇಕ್ 91 ಇಂದ 180 ತನಕ, this is second quadrant. Okay, next 181, so 181 in the 270 tanka, this is third quadrant, and next 271 in the 360 degree tanka, this is fourth quadrant. So these quadrant representations are important. Okay, in fact, you know, we have to use radian measure really, but ತೊಂದರೆ ಇಲ್ಲ ಆಯ್ತಾ. ನೀವು ಡಿಗ್ರಿ ಮೆಷರ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರಬೇಕು ಏನು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಯಾವ ಆಂಗಲ್ಸ್ ಬರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಯಾವ ಆಂಗಲ್ ಬರುತ್ತೆ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಯಾವ ಆಂಗಲ್ ಬರುತ್ತೆ, ಫೋರ್ತ್ ಅಲ್ಲಿ ಬರುತ್ತೆ, ಇದೆಲ್ಲ ಗೊತ್ತಿರಬೇಕು ಆಯ್ತಾ. ದಿಸ್ ಇಸ್ ವೈ, ಅಂಡ್ ಅಲೈಡ್ ಆಂಗಲ್ಸ್ ಮಾಡುವಾಗ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ದಟ್ಸ್ ವೈ ಐ ಆಮ್ ಜಸ್ಟ್ ಲೈಕ್ ಟೆಲಿಂಗ್ ಯು ಹಿಯರ್ ಇಟ್ ಸೆಲ್ಫ್ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ವಾಡ್ರಂಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ ಅಂಡ್ 270 ಡಿಗ್ರಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಆಂಗಲ್ ಆಫ್ ಈಚ್ ಕ್ವಾಡ್ರಂಟ್ ಮಕ್ಕಳೇ. ಓಕೆ, yeah, so this is the rule that we are going to talk about. So ಇಲ್ಲಿ ASTC rule na ನಾವು ಫಾಲೋ ಮಾಡ್ತೀವಿ. Okay, so this I'll show you by using the next diagram. Okay, ಈಗ if you observe, this is quadrant 1, this is quadrant 2, this is quadrant 3, and this is quadrant 4. Okay, ಈಗ this is about ಯಾವ್ದ್ರಲ್ಲಿ ಯಾವ ಕ್ವಾಡ್ರಂಟ್ ಅಲ್ಲಿ ಯಾವ್ಯಾವ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಇರುತ್ತೆ ಅಂತ. ಓಕೆ, ಈಗ ಫಸ್ಟ್ ಕ್ವಾಡ್ರಂಟ್. ಸೊ ಫಸ್ಟ್ ಕ್ವಾಡ್ರಂಟ್ ಇಲ್ಲಿ ಬಂದು ಇಟ್ ಇಸ್ ನಥಿಂಗ್ ಬಟ್ ಆಲ್ ಮಕ್ಕಳೇ, ALL, ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್ ಆಯ್ತಾ. ಯಾಕೆ ಸರ್, ಯಾಕೆ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್ ಅಂತ ನೀವು ಕೇಳಿದ್ರೆ, ಈಗ ನಿಮಗೆ ಗೊತ್ತು ಮಕ್ಕಳೇ, sin 0 ಇಂದ sin 90 ತನಕ, tan 0 ಇಂದ tan 90 ತನಕ ಎಲ್ಲ ಗೊತ್ತು, ಕರೆಕ್ಟಾ. ಆ ಟೇಬಲ್ ಬರೀತಿರಲ್ಲ, ಆ ಟೇಬಲ್ ಇಫ್ ಯು ಅಬ್ಸರ್ವ್, ದೇರ್ ಇಸ್ ನೋ ಒನ್ ವ್ಯಾಲ್ಯೂ ಇಸ್ ಆಕ್ಚುಲಿ ಲೈಕ್ ನೆಗೆಟಿವ್, ಕರೆಕ್ಟಾ. ಸೊ ನಾಟ್ ಇವನ್ ಅ ಸಿಂಗಲ್ ವ್ಯಾಲ್ಯೂ ಇಸ್ ನೆಗೆಟಿವ್. ಸೊ ಎಲ್ಲ ಪಾಸಿಟಿವ್ ಆಗಿದೆ. ದಟ್ ಮೀನ್ಸ್ ಏನು ಎಲ್ಲ, ಸೊ ಅಂದ್ರೆ ಏನಕ್ಕೆ ಇಲ್ಲಿ ಪಾಸಿಟಿವ್ ಅಂತ ಹೇಳಿದ್ರೆ, ಯಾವ್ಯಾವ ಆಂಗಲ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಎಲ್ಲ ಆಂಗಲ್ಗೂ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಪಾಸಿಟಿವ್ ಆಗಿರುತ್ತೆ ಅಂತ. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಇಟ್ ಆಗಿದೆ. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳು ಪಾಸಿಟಿವ್ ಆಗಿರುತ್ತೆ. ಸೊ ಇಟ್ಸ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಸೊ ಏನು ಏರಿಂದ ಫಸ್ಟ್ ಕ್ವಾಡ್ರಂಟ್ ಅಂತ ಹೇಳಿದ್ರೆ, ಎಲ್ಲ ಆಂಗಲ್ಗಳು ಯಾವ್ಯಾವ ಆಂಗಲ್ ಟ್ರಿಗ್ನೋಮೆಟ್ರಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಅವೆಲ್ಲ ಆಂಗಲ್ಗಳಿಗೂ ಎಲ್ಲ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಪಾಸಿಟಿವ್ ಆಗಿರುತ್ತೆ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಸೊ ಸೆಕೆಂಡ್ ಕ್ವಾಡ್ರಂಟ್. ಸೊ ಸೆಕೆಂಡ್ ಕ್ವಾಡ್ರಂಟ್ ನಿಮಗೆಲ್ಲ ಗೊತ್ತು, 91 ಇಂದ 180 ತನಕ, 91 ಇಂದ 180 ತನಕ. ಸೊ ಇದು ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ. ಓಕೆ, ಇಲ್ಲಿ ಈ ಸೈನ್ ಥೀಟಾ ಮತ್ತೆ ಇದರ ರೆಸಿಪ್ರೋಕಲ್ ಫಂಕ್ಷನ್ ಮಕ್ಕಳೇ, ಸೈನ್ ಥೀಟಾ ಮತ್ತೆ ಸೈನ್ ರೆಸಿಪ್ರೋಕಲ್ ಬಂದು ಕೊಸೀಕ್ ಥೀಟಾ ಆಯ್ತಾ. ಸೊ ಕೊಸೀಕ್ ಥೀಟಾ ಇವೆರಡು ಬಂದು ಪಾಸಿಟಿವ್ ಆಗಿರುತ್ತೆ. ಓಕೆ, ಇವೆರಡು ಬಂದು ಪಾಸಿಟಿವ್ ಆಗಿರುತ್ತೆ, ಇನ್ನು ಉಳಿದಿದೆಲ್ಲ ನೆಗೆಟಿವ್. ಸೊ ಸೈನ್ ಮತ್ತೆ ಕೊಸೀಕ್ ಬಿಟ್ಟು ಇನ್ ಯಾವ್ಯಾವ್ದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆ ಇದೆಲ್ಲ ನೆಗೆಟಿವ್ ಆಗಿರುತ್ತೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ. ಓಕೆ, ಈಗ ಏನು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕ್ ಪಾಸಿಟಿವ್ ಅಂತ ಹೇಳಿದ್ರೆ, ಈಗ ಸೈನ್ 90 ಇಂದ 91 ಇಂದ 180 ತನಕ ಯಾವುದೇ ವ್ಯಾಲ್ಯೂಸ್ನ ಸೈನ್ಗೆ ಮತ್ತೆ ಕೊಸಿಕ್ ಥೀಟಾಗೆ ಹಾಕಿ. ಓಕೆ, 91 ಇಂದ 180 ತನಕ ಯಾವುದೇ ವ್ಯಾಲ್ಯೂಸ್ನ ಇಫ್ ಯು ಪುಟ್ ಇನ್ ಪ್ಲೇಸ್ ಆಫ್ ಇನ್ ದ ವ್ಯಾಲ್ಯೂ ಆಫ್ in sine and cosec ಆಯ್ತಾ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಸೊ ಇನ್ನೊಂದು ನೇಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ, 91 ಇಂದ 180 ತನಕ ಯಾವುದೇ ವ್ಯಾಲ್ಯೂಸ್ನ ಅದರ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ದಾನ್ ಸೈನ್ ಅಂಡ್ ಕಾಸಿಕ್ ಆಯ್ತಾ. ಈಗ ಟ್ಯಾನ್ ಕಾಟ್ ಇನ್ನು ಉಳಿದಿದ್ದಕ್ಕೆಲ್ಲ ಹಾಕಿದ್ರೆ ಅದೆಲ್ಲ ನೆಗೆಟಿವ್ ಬರುತ್ತೆ ಅಂತ. ಓಕೆ, ದಟ್ ಈಸ್ ವೈ ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಓನ್ಲಿ ಸೈನ್ ಅಂಡ್ ಕೊಸಿಕ್ ಆರ್ ಪಾಸಿಟಿವ್ ಅಂಡ್ ರಿಮೈನಿಂಗ್ ಆರ್ ನೆಗೆಟಿವ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ಸೊ ಥರ್ಡ್ ಒನ್ ಬಂದು ಇದು ಟ್ಯಾನ್ ಥೀಟಾ ಮಕ್ಕಳೇ. ಓಕೆ, ಟ್ಯಾನ್ ಥೀಟಾ ಅಂಡ್ ಅದರದ್ದು ರೆಸಿಪ್ರೋಕಲ್ ಬಂದು ಕಾಟ್ ಥೀಟಾ. ಸೊ ದೀಸ್ ಆರ್ ಪಾಸಿಟಿವ್ ಇನ್ ಥರ್ಡ್ ಕ್ವಾಡ್ರಂಟ್. ಸೊ ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾ ಪಾಸಿಟಿವ್ ಆಗಿರುತ್ತೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಅಂತ. ಸೊ ವಾಟ್ ಇಸ್ ದ ಮೀನಿಂಗ್, 181 ಇಂದ 270 ತನಕ ಯಾವುದೇ ವ್ಯಾಲ್ಯೂಸ್ ಫಾರ್ ಟ್ಯಾನ್ ಥೀಟಾ ಅಂಡ್ ಕಾಟ್ ಥೀಟಾ ವಿಲ್ ಬಿ ಪಾಸಿಟಿವ್. ಟ್ಯಾನ್ ಮತ್ತೆ ಕಾಟ್ ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಏನಿದೆ, ಓಕೆ, ನಿಮ್ಮ ಅದರ್ 4 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆಯಲ್ಲ ಅದೆಲ್ಲ ನೆಗೆಟಿವ್ ಆಗಿರುತ್ತೆ. ಓಕೆ, ಅಂಡ್ ಸೇಮ್ ವೇ ಇದು ಕಾಸ್ ಮತ್ತೆ ಅದರ ರೆಸಿಪ್ರೋಕಲ್ ಫಂಕ್ಷನ್ ಬಂದು ಕಾಸ್ ಥೀಟಾ ಅಂಡ್ ಸೆಕೆಂಡ್ ಥೀಟಾ. ಸೊ ದೀಸ್ ಆರ್ ದ 2 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ವಿಲ್ ಬಿ ಪಾಸಿಟಿವ್ ಇನ್ ದ ಫೋರ್ತ್ ಕ್ವಾಡ್ರಂಟ್. ಇಲ್ಲಿ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸೊ 271 ಇಂದ 360 ತನಕ ಯಾವ್ದಾದೆಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆ,
ಸೊ ಅದೆಲ್ಲ ಸರಿ ಯಾವ್ಯಾವ್ದೆಲ್ಲ ಆಂಗಲ್ ಇದೆ ಆ ಆಂಗಲ್ಗಳು ಕಾಸ್ಗೆ ಮತ್ತು ಸೆಕೆಂಡ್ಗೆ ಪಾಸಿಟಿವ್ ಆಗಿರುತ್ತೆ, ಇನ್ನು ಉಳಿದಿದ್ದಕ್ಕೆಲ್ಲ ನೆಗೆಟಿವ್ ಆಗಿರುತ್ತೆ ಅಂತ. ಓಕೆ, ಸೊ ಇಫ್ ಯು ಅಬ್ಸರ್ವ್ ಈ ಕಾಸ್ ಥೀಟಾ ಮತ್ತು ಸೆಕೆಂಡ್ ಥೀಟಾ ಇನ್ನೆಲ್ಲೋ ಬರೆದ್ವಿ ನಾವು. ಸೊ ಇಫ್ ಯು ಅಬ್ಸರ್ವ್ ದಿಸ್, ಇವನ್ ದ ನೆಗೆಟಿವ್ ಆಂಗಲ್, ಕರೆಕ್ಟಾ? ಸೊ ನೆಗೆಟಿವ್ ಆಂಗಲ್ ಫಾರ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ. ನಾನು ಹೇಳಿದೆ ಕಾಸ್ ಮತ್ತೆ ಸೆಕೆಂಡ್ ಎರಡು ಈ ಮೈನಸ್ ನ ಆಚೆ ಬಿಡೋದಿಲ್ಲ ಅಂತ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಇಟ್ ಇಸ್ ನಾಟ್ ಆಕ್ಚುಲಿ ಲೈಕ್ ರಿಲೀಸಿಂಗ್ ಮಕ್ಳೆ. ಓಕೆ, ಸೊ ಇನ್ ದ ನೆಗೆಟಿವ್ ಕ್ಯಾಲ್ಕುಲೇಷನ್ ಈ ತರ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಅಂಡ್ ಈ ಫೋರ್ತ್ ಕ್ವಾಡ್ರೆಂಟ್ ಬಂದು ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಕಾಸ್ ಆಫ್ ಮೈನಸ್ ಥೀಟಾ ಅಂಡ್ ಸೆಕೆಂಡ್ ಆಫ್ ಮೈನಸ್ ಥೀಟಾ ವಿಲ್ ಬಿ ಪಾಸಿಟಿವ್. ಓಕೆ, ಅದು ನೆಗೆಟಿವ್ ನ ಆಚೆ ಬಿಡೋಲ್ಲ ಬಿಕಾಸ್ ಆಫ್ ದ ಫಸ್ಟ್ ಕ್ವಾಡ್ರೆಂಟ್. ಅದೊಂದು ರೂಲ್ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಕಾಸ್ ಮತ್ತೆ ಸೆಕೆಂಡ್ ಫೋರ್ತ್, ಟ್ಯಾನ್ ಅಂಡ್ ಕಾಟ್ ಥರ್ಡ್, ಸೈನ್ ಅಂಡ್ ಕೊಸೀಕ್ ಸೆಕೆಂಡ್, ಅಂಡ್ ಎಲ್ಲ ಪಾಸಿಟಿವ್ ಫಸ್ಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ASTC ರೂಲ್. ಓಕೆ, ಸೊ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇಲ್ಲಿ ಸೈನ್, ಇಲ್ಲಿ ಟ್ಯಾನ್, ಇಲ್ಲಿ ಕಾಸ್. ಸೊ ಅದರದ್ದು ಕೋ ಫಂಕ್ಷನ್ಸ್, ಅದರದ್ದು ರೆಸಿಪ್ರೋಕಲ್ ಫಂಕ್ಷನ್ಸ್ಗಳು ಗೊತ್ತಿರಬೇಕು. ಸೈನ್ ದ ಕೊಸೀಕ್, ಟ್ಯಾನ್ ದ ಕಾಟ್, ಕಾಸ್ ದ ಸೆಕೆಂಡ್. ಸೊ ದಿಸ್ ಇಸ್ ಆಫ್ ದ ಓಲ್ ASTC ರೂಲ್ ವರ್ಕ್ ಮಕ್ಕಳೇ. ಓಕೆ, ಸೊ ಇದನ್ನ ನಿಮಗೆ ಆಡ್ ಶುಗರ್ ಟು ಕಾಫಿ, ಲೈಕ್ ಎಲ್ಲ ಶಾರ್ಟ್ ಕಟ್ ಆಯ್ತಾ, ಆಡ್ ಶುಗರ್ ಟು ಕಾಫಿ, ಆಡ್ ಶುಗರ್ ಟು ಕಾಫಿ. ಸೊ ದಿಸ್ ಇಸ್ ಹೌ ದೇ ಸೇ. ಸೊ ರಿಮೆಂಬರ್ ದಿಸ್. ಈ ಐಡಿಯಾಲಜಿ ಗೊತ್ತಿದ್ರೆ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಯು ಕ್ಯಾನ್ ರೈಟ್ ದಿಸ್ ಅಪ್ ಆಯ್ತಾ. ಸೊ ದಿಸ್ ಇಸ್ ಅಬೌಟ್ ದ ಲೈಕ್ ದ ASTC ರೂಲ್. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಅಲ್ಲಿ ಸೈನ್ ಮತ್ತೆ ಕೊಸೀಕ್ ಪಾಸಿಟಿವ್ ಇರುತ್ತೆ, ಥರ್ಡ್ ಅಲ್ಲಿ ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್ ಇರುತ್ತೆ, ಅಂಡ್ ಫೋರ್ತ್ ಅಲ್ಲಿ ಕಾಸ್ ಅಂಡ್ ಸೆಕೆಂಡ್ ಪಾಸಿಟಿವ್ ಆಗಿರುತ್ತೆ. ದಟ್ಸ್ ಅಬೌಟ್ ಇಟ್. ಯಾ, ಸೊ ದಿಸ್ ಇಸ್ ಅಬೌಟ್ ದ ನಂಬರ್. ಓಕೆ, ದಿಸ್ ಇಸ್ ಅಬೌಟ್ ದ ಆಂಗಲ್ಸ್ ಆಯ್ತಾ. ಆಂಗಲ್ಸ್ಗಳು ಹೇಗೆ ಲೈಕ್ ಟ್ರಾವೆಲ್ ಆಗುತ್ತೆ ಇಸ್ ಒನ್ ಥಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಆಂಗಲ್ ನಾನು 90 ಟೇಬಲ್ಸ್ ಅಲ್ಲಿ ನೋಡ್ಕೊಳ್ತೇನೆ ಆಯ್ತಾ. ದೇರ್ ಆರ್ ಸೋ ಮೆನಿ ವೇಸ್ ದಟ್ ವಿ ಕ್ಯಾನ್ ರೈಟ್ ಮಕ್ಳೆ ಆಯ್ತಾ. ಲೈಕ್ ಮಲ್ಟಿಪಲ್ಸ್, ಆಡ್ ಮಲ್ಟಿಪಲ್ಸ್ ಆಫ್ 90, ಈವನ್ ಮಲ್ಟಿಪಲ್ಸ್ ಆಫ್ 90 ಇದೆಲ್ಲ ಹೇಳ್ತಾರೆ. ಬಟ್ ಆಸ್ ಆಫ್ ನೌ ವಿ ಆರ್ ನಾಟ್ ಫೋಕಸಿಂಗ್ ಆನ್ ಎನಿ ಆಫ್ ದಿಸ್. ಓಕೆ, ಸೊ ದಿಸ್ ಇಸ್ 90 zeros, ಕರೆಕ್ಟಾ? 90 zeros ಇದು 0 ಆಂಗಲ್ ಆಯ್ತಾ. ಈಗ ಇಲ್ಲಿಗೆ ಬಂದಾಗ ಇದು 90 ಡಿಗ್ರಿ ಆಗುತ್ತೆ. 91 90, ಇದು 92s are 180, ನೆಕ್ಸ್ಟ್ 93s ಮಕ್ಕಳೇ. ಸೊ ದಿಸ್ ಇಸ್ 270, ನೆಕ್ಸ್ಟ್ ಇದು ಬಂದು 360 ಡಿಗ್ರಿ ಆಯ್ತು. ಓಕೆ, ದಿಸ್ ಇಸ್ ಒನ್ ಥಿಂಗ್ ಯು ಆರ್ ಕ್ಲಿಯರ್ ಇನ್ ಟರ್ಮ್ಸ್ ಆಫ್ ಹೌ ಟು ರೈಟ್ ಇಟ್ ಆಯ್ತಾ. ಫರ್ದರ್ ನೋಡ್ಕೊಂಡು ಹೋಗಿ ಆಯ್ತಾ. 94s ಇಟ್ ಇಸ್ 360. ಸೊ 95s 95s ಎಷ್ಟಪ್ಪ? 95s 45, ಇಟ್ಸ್ 450 ಆಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೊ 540, ನೆಕ್ಸ್ಟ್ 630 630 ಆದ್ಮೇಲೆ 9 8s 720, ನೆಕ್ಸ್ಟ್ 9 9s 810, ನೆಕ್ಸ್ಟ್ 9 10s ಇಟ್ ಇಸ್ 900, ಇಲ್ಲಿ ಬರುತ್ತೆ 900, ನೆಕ್ಸ್ಟ್ 9 11s ಸೊ ಇಟ್ ಇಸ್ 990, ಕರೆಕ್ಟಾ? 990 and here it is 1080, and this is nothing but 1080 ಗೆ 90 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1170 ಅಲ್ವಾ? 1170. ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಆಯ್ತಾ. ಸೊ ರಿಮೆಂಬರ್ ದೀಸ್. ಸೊ ಇವಾಗ ಒಂದು ರೌಂಡ್ ಮಕ್ಳೆ, ಒಂದು ಸರ್ಕಲ್ ತರ ಬಂದ್ರೆ ನಮಗೆ 0 ಇಂದ 360 ತನಕ ಬಂತು. ಬಟ್ ಫಾರ್ ದ ಸೆಕೆಂಡ್ ರೆವಲ್ಯೂಷನ್ಸ್ ಇಟ್ಸ್ ಆಕ್ಚುಲಿ ಇನ್ಕ್ರೀಸಸ್ ಆಯ್ತಾ. ಈಗ ನಿಮಗೆ 450, 540, 630. ಸೊ ದೀಸ್ ಆರ್ ದ ನಂಬರ್ಸ್ ಯು ಗೆಟ್ ಇಟ್ ಬೈ ಗೋಯಿಂಗ್ ಫಾರ್ ದ second revolution ಮತ್ತೆ third revolution. So this is how it goes ಆಯ್ತಾ. So remember that. So these angles are very important for us ಮಕ್ಕಳೇ. Okay, so with respect to this only we are going to find allied angle. So allied angle ಅಂದ್ರೆ ಏನು ಗೊತ್ತಾ? Allied angle is very simple ಕಂಡು. Okay, so writing the values, writing the like larger angle in terms of multiples of 90 plus or minus the angle that we get it. Okay, that is all allied angle ಅಂತ ಕಾನ್ಸೆಪ್ಟ್. So you will understand. So with respect to these standard angles, so ಇವಾಗ ನೋಡಿದ್ರೆ ಈಗ ಫಸ್ಟ್ ರೆವಲ್ಯೂಷನ್ಸ್ ಅಂತ ಬಂದ್ರೆ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ, ಇದು ಕಂಪ್ಲೀಟ್ ಫಸ್ಟ್ ಲೆವೆಲ್ ಆಂಗಲ್ಸ್. ನಾವೀಗ ಸೆಕೆಂಡ್ ಲೆವೆಲ್ ಅಂತ ಬಂದ್ರೆ 360 ಆಯ್ತಲ್ಲ, ನೆಕ್ಸ್ಟ್ 450, 540, 630, 720. ದಿಸ್ ಇಸ್ ಸೆಕೆಂಡ್ ಲೇಯರ್ ಆಫ್ ಆಂಗಲ್ಸ್ ಮಕ್ಕಳೇ. ಓಕೆ, ವಿತ್ ರೆಸ್ಪೆಕ್ಟ್ ಟು ದಿಸ್ ನಮಗೆ ಇದು ಆಂಗಲ್ ಬರುತ್ತೆ ಆಯ್ತಾ. ಸೊ ಆಲ್ ದೀಸ್ ಆಂಗಲ್ಸ್ ವಾಟ್ ಎವರ್ ದ ಆಂಗಲ್ ದಟ್ ವಿ ರೈಟ್ ಹಿಯರ್ ಆಯ್ತಾ. ಸೊ ಇದೆಲ್ಲ ಬಂದು ಪೋಲ್ ಆಂಗಲ್ ಅಂತ ಕರಿತೀವಿ. ಸೊ ನಾವು ಈ ಪೋಲ್ ಆಂಗಲ್ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಸಾಲ್ವ್ ಲೈಕ್ ವಿ ಆರ್ ಗೋಯಿಂಗ್ ಟು ಲರ್ನ್ ನ್ಯೂ ಟಾಪಿಕ್ ಆಯ್ತಾ. ಈಗ ನೋಡಿದ್ರೆ ಇದು ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್. ಸೊ ಇದೆಲ್ಲ ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್. ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ಯಾವ ಆಂಗಲ್ ಬರುತ್ತೆ ಗೊತ್ತಾ? ಈ ವೈ ಆಕ್ಸಿಸ್ ಅಲ್ಲಿ ಯಾವ್ಯಾವ ಆಂಗಲ್ ಬರುತ್ತೆ. ಸೊ ದೀಸ್ ಆಂಗಲ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್ ಆಯ್ತಾ. ಮತ್ತೆ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ್ದು ಬರುತ್ತೆ? ಇದು ಕಂಪ್ಲೀಟ್ ಮಕ್ಕಳೇ. ಓಕೆ, ಸೊ ಈ ಕಂಪ್ಲೀಟ್ ಇಲ್ಲೆಲ್ಲ ಯಾವ್ದು ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ಆಂಗಲ್ ಬರುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ನಾನ್ ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್. ಐದರ್ ಇಲ್ಲಿ ಬರ್ಬೋದು ಆರ್ ಇಲ್ಲಿ ಬರ್ಬೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ಆಂಗಲ್ ಪೋಲ್ ಆಂಗಲ್ ಬರುತ್ತೆ? ದಟ್ ಈಸ್ ನಥಿಂಗ್ ಬಟ್ ನಾನ್ ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್. ಇಲ್ಲೆಲ್ಲ ಬರೋದು ಈ ವೈ ಆಕ್ಸಿಸ್ ಅಲ್ಲಿ ಯಾವ್ದು ಬರುತ್ತೆ? ಸೊ ಇಲ್ಲಿ ಬರೋ ಆಂಗಲ್ಸ್ ಗಳು ಬಂದು
interchanging pole angle. So this is x-axis ಅಲ್ಲಿ ಬರೋದು ನಾನ್ ಇಂಟರ್ಚೇಂಜಿಂಗ್ ಅಂಡ್ y-axis ಅಲ್ಲಿ ಬರೋದು ಇಂಟರ್ಚೇಂಜಿಂಗ್. ಸೊ ದಟ್ಸ್ ಅಬೌಟ್ ಇಟ್ ಆಯ್ತಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಂಡ್ರೆ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ಗಳು ಈಸಿ ಆಗುತ್ತೆ. ಓಕೆ, ನಾವು x-axis ಬರೋ ಆಂಗಲ್ಗಳು ಯಾವುದು? ಸೊ ಇಫ್ ಯು ಅಬ್ಸರ್ವ್ ಈ ಆಂಗಲ್ಗಳು ಮಕ್ಕಳೇ, ಸೊ 90 ಡಿಗ್ರಿ, 1080, 360, 720. ಓಕೆ, ಈ ಆಂಗಲ್ಗಳು ಇಸ್ ನಥಿಂಗ್ ಬಟ್ ಇಟ್ಸ್ ಲೈಕ್ ನಾನ್ ಇಂಟರ್ಚೇಂಜಿಂಗ್ ವ್ಯಾಲ್ಯೂಸ್ ಆಯ್ತಾ. ದಿಸ್ ರಿಮೇನ್ ಸೇಮ್. ಸೊ ನಾವು ಏನು ಇಂಟರ್ಚೇಂಜಿಂಗ್ ನಾನ್ ಇಂಟರ್ಚೇಂಜಿಂಗ್ ಅಲ್ಲಿ ಟೆಲ್ ಯು ಇನ್ ದ ನೆಕ್ಸ್ಟ್ ಸ್ಲೈಡ್. ಇವಾಗ ಇಲ್ಲಿ ನೋಡಿ, ಇದು ಎಲ್ಲ y-axis ಅಲ್ಲಿ ಬಂದಿರೋ ಆಂಗಲ್ಗಳು. ಸೊ ದೀಸ್ ಆಂಗಲ್ಸ್ ಆರ್ ಕಾಲ್ಡ್ ಆಸ್ interchanging pole angle, and these angles are called as non-interchanging pole angle. ಸೊ x-axis ಅಲ್ಲಿ ಯಾವ್ದು ಬರುತ್ತೆ ಅದೆಲ್ಲ ನಾನ್ ಇಂಟರ್ಚೇಂಜ್ ಆಗುತ್ತೆ, ಏನು ಇಂಟರ್ಚೇಂಜ್ ಆಗಲ್ಲ, ಇಟ್ ರಿಮೇನ್ ಸೇಮ್. ಈ y-axis ಅಲ್ಲಿ ಬರೋ ಆಂಗಲ್ಗಳು ಇಂಟರ್ಚೇಂಜ್ ಆಗುತ್ತೆ, ದಟ್ಸ್ ಇಟ್. ಓಕೆ, ಸೊ ಏನು ಇಂಟರ್ಚೇಂಜ್ ಏನು ನಾನ್ ಇಂಟರ್ಚೇಂಜ್ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ಇವಾಗ ನಾನ್ ಇಂಟರ್ಚೇಂಜಿಂಗ್ ಅಂತ ಹೇಳಿದ್ರೆ ಮಕ್ಕಳೇ, ಸೈನ್ ಆಗೇ ಉಳ್ಕೊಳ್ಳುತ್ತೆ, ಟ್ಯಾನ್ ಆಗೇ ಉಳ್ಕೊಳ್ಳುತ್ತೆ, ಸೆಕೆಂಡ್ ಆಗೇ ಉಳ್ಕೊಳ್ಳುತ್ತೆ. ದಟ್ಸ್ ಅಬೌಟ್ ಇಟ್ ಆಯ್ತಾ. ಎವ್ರಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ರಿಮೈನ್ಸ್ ಇಟ್ ಸೆಲ್ಫ್. ಓಕೆ, ಸೊ ದಟ್ ಈಸ್ ವಾಟ್ ನಾನ್ ಇಂಟರ್ಚೇಂಜಿಂಗ್ ಮಕ್ಕಳೇ. ಓಕೆ, ನಾನ್ ಇಂಟರ್ಚೇಂಜಿಂಗ್ ಅಲ್ಲಿ ಅದು ಅದ್ರ ಪಾಡಿಗೆ ಅದೇ ಉಳ್ಕೊಳ್ಳುತ್ತೆ, ಏನು ಆಗೋದಿಲ್ಲ ಅದಕ್ಕೆ. ಓಕೆ, ದಟ್ ಈಸ್ ಬೈ ಯೂಸಿಂಗ್ x-axis ಆಂಗಲ್. x-axis ಅಲ್ಲಿ ಯಾವ ಆಂಗಲ್ ಬರುತ್ತೆ ದೋಸ್ ಆಂಗಲ್ಸ್ ಆರ್ ನಾನ್ ಇಂಟರ್ಚೇಂಜಿಂಗ್ ವ್ಯಾಲ್ಯೂಸ್. ಸೊ ನಾನ್ ಇಂಟರ್ಚೇಂಜಿಂಗ್ ಅಂದ್ರೆ ಸೈನ್ ಅಂದ್ರೆ ಪ್ರತಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಚೇಂಜ್ ಆಗದಲ್ಲ ಅದ್ರ ಪಾಡಿಗೆ ಅದೇ ಹಂಗೆ ಉಳ್ಕೊಳ್ಳುತ್ತೆ. ದಟ್ಸ್ ಅಬೌಟ್ ಇಟ್. ಓಕೆ, so this is about non-interchanging. But when it comes to interchanging, okay, ಈಗ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ. ಓಕೆ, ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ. ಸೊ ನಾವು ಇದು ಯಾವ ಆಂಗಲ್ಗೆ, ಈ y-axis ಅಲ್ಲಿ ಬರುತ್ತಲ್ಲ ಆಂಗಲ್, ಆ ಎಲ್ಲ ಆಂಗಲ್ಗಳಿಗೆ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಅಂಡ್ ಇಟ್ ಇಸ್ ಆಕ್ಚುಲಿ ಇಂಟರ್ಚೇಂಜಿಂಗ್ ಆಯ್ತಾ. ಈ ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಅಂಡ್ ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಸೊ ಸಿಮಿಲರ್ಲಿ ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಅಂಡ್ ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. And for secant ididu cosec ಆಗುತ್ತೆ, cosec ididu secant ಆಗುತ್ತೆ. So this is what the conversion like interchanging and non-interchanging that I am talking about. So ಇಲ್ಲಿ ನೆನ್ಪಿಟ್ಕೊಳ್ಳಿ, when it comes to non-interchanging it is simple. ಅದಿದ್ದು like ಏನಿದೆ ಅದೇ ಬರುತ್ತೆ. Okay, when it comes to interchanging, sin ಇದ್ದು cos ಆಗುತ್ತೆ, tan ಇದ್ದು cot ಆಗುತ್ತೆ, secant ಇದ್ದು cosec ಆಗುತ್ತೆ. So this is about interchanging and non-interchanging ಮಕ್ಕಳೇ. Okay, so again I reiterate this. ಸೊ ಯಾವ್ದಾವ್ದು ಆಂಗಲ್ y-axis ಅಲ್ಲಿ ಬರುತ್ತೆ, ದೋಸ್ ಆರ್ ಆಲ್ ಇಂಟರ್ಚೇಂಜಿಂಗ್ ವ್ಯಾಲ್ಯೂಸ್. ಯಾವ್ದಾವ್ದು ಆಂಗಲ್ಗಳು x-axis ಅಲ್ಲಿ ಬರುತ್ತೆ ಅದೆಲ್ಲ ನಾನ್ ಇಂಟರ್ಚೇಂಜಿಂಗ್. ಸೊ ಏನು ಚೇಂಜ್ ಮಾಡಬೇಕಾಗಿಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಈ ಕಡೆದು. ಓಕೆ, ಇದೆಲ್ಲ y-axis. ಸೊ ಇದು y-axis, ಇದು ಬಂದು x-axis ಆಂಗಲ್ಗಳು. ಓಕೆ, ಸೊ ಇವೆಲ್ಲ ನನ್ನ ಇನ್ಸ್ಟ್ರಕ್ಷನ್ಸ್ ಏನ್ ಕೇಳಿಸ್ಕೊಂಡ್ರೆ, ಸೊ ಇದೆಲ್ಲ ಲೈಕ್ ಇಂಪಾರ್ಟೆಂಟ್ ಆಯ್ತಾ. ಇದೆಲ್ಲ ಏನು ಕಲಿಯಕ್ಕಿಲ್ಲ, ಇವೆಲ್ಲ ಲಾಜಿಕ್ ನ ತಿಳ್ಕೊಳ್ಳಿ ಆಯ್ತಾ. ಸೊ ಲಾಜಿಕ್ ನ ತಿಳ್ಕೊಂಡು ಯು ಹ್ಯಾವ್ ಟು ಅಪ್ಲೈ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ಸಮ್ಸ್ ಮಕ್ಕಳೇ. ಸೊ ನೋಡೋಣ ಏನಂತ. ಓಕೆ, ಸೊ ಆಸ್ ಐ ಟೋಲ್ಡ್ ಅರಿಯರ್, ಸೊ ನೆಗೆಟಿವ್ ಆಂಗಲ್ ಅಂತ ಬಂದಾಗ, ಸೊ ಸೈನ್ ಆಫ್ ಮೈನಸ್ ಥೀಟಾ, ಈಗ ಮೈನಸ್ ಥೀಟಾ ನೋಡಿ, ಇಲ್ಲಿ ಮೈನಸ್ ಥೀಟಾ ಇದೆ, ಈ ಮೈನಸ್ ಸೈನ್ ಆಚೆ ಬಿಡುತ್ತೆ. ಸೊ ದಟ್ ಬಿಕಮ್ಸ್ ಮೈನಸ್ ಸೈನ್ ಥೀಟಾ. ಅಂದ್ರೆ ಇಲ್ಲಿ ನಾವು ಆಂಗಲ್ ನ ಪಾಸಿಟಿವ್ ಮಾಡ್ತೀವಿ ನೋಡಿ, ಆಂಗಲ್ ಪಾಸಿಟಿವ್ ಆಯ್ತು. ಸೊ cosec ಆಫ್ ಮೈನಸ್ ಥೀಟಾ ಇಸ್ cosec ಥೀಟಾ. ನೆಕ್ಸ್ಟ್ ಕಾಸ್ ಆಫ್ ಮೈನಸ್ ಥೀಟಾ, ಈ ಕಾಸ್ ಮತ್ತೆ ಸೆಕೆಂಡ್ ಗೆ ಎಕ್ಸ್ಟ್ರಾ ಪವರ್ ಇದೆ ಮಕ್ಕಳೇ. ಕಾಸ್ ಗೆ ಮತ್ತೆ ಸೆಕೆಂಡ್ ಗೆ ಎಕ್ಸ್ಟ್ರಾ ಪವರ್ ಇದೆ. ದ ಪವರ್ ಇಸ್ ಇಟ್ ಡಸಂಟ್ ರಿಲೀಸ್ ಮೈನಸ್ ಔಟ್ ಸೈಡ್. ಓಕೆ, ಇದು ಮೈನಸ್ ನ ಆಚೆ ಕಳಿಸೋದಿಲ್ಲ. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ ಅಂಡ್ ಸೆಕೆಂಡ್ ಆಫ್ ಮೈನಸ್ ಥೀಟಾ ಇಸ್ ಸೆಕೆಂಡ್ ಥೀಟಾ. ಓಕೆ, ಸೊ ಓನ್ಲಿ ಕಾಸ್ ಅಂಡ್ ಸೆಕೆಂಡ್ ಹ್ಯಾವ್ ದಿಸ್ ಪವರ್. So then tan of minus theta ಬಂದಾಗ minus tan theta and cot of minus theta ಬಂದಾಗ minus cot theta. So these are the these are the 6 trigonometric functions like of negative property ಆಯ್ತಾ. ನೆಗೆಟಿವ್ ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ, ರೆಸ್ಟ್ ಆಫ್ ಆಲ್ ಇಸ್ ಸಿಂಪಲ್ ಆಯ್ತಾ. ಇದ್ರಲ್ಲಿ ನೆಗೆಟಿವ್ ಅಂದ್ರೆ ಏನು, ಸೊ ಆಂಗಲ್ ನ ಪಾಸಿಟಿವ್ ಮಾಡ್ಬೇಕು, ಬಿಕಾಸ್ ವಿ ಆಲ್ವೇಸ್ ಲುಕ್ ಫಾರ್ ಅ ಪಾಸಿಟಿವ್ ಆಂಗಲ್. ಸೊ ಆ ಟೈಮಲ್ಲಿ ಒಳಗಡೆ ಏನಾದ್ರು ಆಂಗಲ್ ನೆಗೆಟಿವ್ ಇದೆ ಅದನ್ನ ಪಾಸಿಟಿವ್ ಮಾಡ್ರಪ್ಪ ಅಷ್ಟೇ. ಸರಿ, ಅದನ್ನ ಆಚೆ ತಗೊಂಡೋಗಿ ಪಾಸಿಟಿವ್ ಮಾಡಿ ಅಷ್ಟೇ. ಓಕೆ, ಸೊ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಕಾಸ್ಗೆ ಮತ್ತೆ ಸೆಕೆಂಡ್ಗೆ ಆಂಗಲ್, ಸರಿ, ಕಾಸ್ ಮತ್ತೆ ಸೆಕೆಂಡ್ ಮೈನಸ್ ನ ಆಚೆ ಬಿಡಲ್ಲ, ಅದು ನುಂಗ್ಕೊಳ್ಳುತ್ತೆ. Okay, yeah, it's actually a simple word to like remember. Okay, so cos and secant will eat that minus, so remaining in all it cannot digest minus, that's why it will release outside. Okay, so I'm teaching even biology, so remember this. Okay, yeah. So now ಇವಾಗೆಲ್ಲ ನಾನು ಇಷ್ಟೊಂದೆಲ್ಲ ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ವಾಟ್ ದ ಫಾರ್ಮೆಟ್ ದಟ್ ವಿ ಆರ್ ಗೋಯಿಂಗ್ ಟು ರೈಟ್ ಮಕ್ಕಳೇ. ಓಕೆ, ಈಗ ಸೈನ್ ಆಫ್, ಈಗ ನಾವು ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಗೊತ್ತಾ, ಈಗ ಸೈನ್ 120 ಡಿಗ್ರಿ ಅಂತ ಇದೆ ಮಕ್ಕಳೇ, 120 ಡಿಗ್ರಿ. ಓಕೆ, ಸೊ ಈ 120 ಡಿಗ್ರಿನ ನಾವು ಈ ತರ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀವಿ. ಸೊ ಪೋಲ್ ಆಂಗಲ್ ಅಂತ ಹೇಳಿದ್ರೆ ಆಂಗಲ್ ನಮ್ಗೆ ಇಲ್ಲೆಲ್ಲ ಸಿಕ್ತು ಗೊತ್ತಾ, ಈ ಆಂಗಲ್ ಇದೆ ಗೊತ್ತಾ, ಈ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270, 360. ಸೊ ದೀಸ್ ಆರ್ ಕಾಲ್ಡ್ ಪೋಲ್ ಆಂಗಲ್.
So this is what the angle that I am talking about. So if you observe here, so pole angle plus or minus remaining angle ಅಂತ ಬರುತ್ತೆ. Pole angle plus or minus remaining angle. So now for example 120 ಇಲ್ಲಿ ಬರುತ್ತೆ, ಇದು 90, ಇದು 180, ಕರೆಕ್ಟಾ? So this 120 I can write in two ways ಮಕ್ಕಳು. ಯಾವ ತರ? ಒಂದು sin 90 plus 30 ಅಂತ ಬರೀಬಹುದು, 90 plus 30 ಅಂತ ಬರೀಬಹುದು. ಸೊ ಇನ್ನೊಂದು ಬಂದು sin, ಈಗ 90 ಇಂದ ನಮ್ಗೆ ಎರಡು ಪೋಲ್ ಆಂಗಲ್ ಮಧ್ಯೆ 120 ಬರೋದು. So this I can write it as 180 minus 60 ಅಂತ ಬರೀಬಹುದು. Okay, 180 minus 60 or else 90 plus 30. So both are same ಮಕ್ಕಳೇ. Okay, so these are now 90 ಮತ್ತೆ 180 ಇದು like 180 ಬಂದು pole angles ಗಳು. So this is what I have written. So pole angle. Next remaining angle ಬಂದು ಅದರದ್ದು ಪ್ಲಸ್ ಇಲ್ಲ ಮೈನಸ್. ಸೊ ಇಲ್ಲಿ ಇನ್ ದಿಸ್ ಕೇಸ್ 90 ಜೊತೆ ಪ್ಲಸ್ ಬರುತ್ತೆ, ಸೊ 180 ಜೊತೆ ಮೈನಸ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಪೋಲ್ ಆಂಗಲ್ ಪ್ಲಸ್ ದ ರಿಮೈನಿಂಗ್ ಆಂಗಲ್. ಓಕೆ, ಸೊ ಇಲ್ಲಿ ಈ ತರ ಈಗ ಇದು ಮೇನ್ ಆಗಿ ಏನ್ ಗೊತ್ತಾ, ಈಗ ನಿಮ್ಗೆ ಸೈನ್ 90 ತನಕ ಗೊತ್ತು, ಈಗ ಸೈನ್ 120 ಗೊತ್ತಿಲ್ಲ. ಸೊ ನಿಮ್ಗೆ ಇವಾಗ ಸೈನ್ 120 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಅಲೈಡ್ ಆಂಗಲ್ ನ ಕಲ್ತಿರ್ಬೇಕು. ದಟ್ ಈಸ್ ವೈ ದ ಯೂಸ್ ಆಫ್ ಲೈಕ್ ಅಲೈಡ್ ಆಂಗಲ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೊ 120, 150, 180 degree, 270. So these are the values that you are going to find out by yourself ಮಕ್ಕಳೇ. ಓಕೆ, ಇವಾಗ ನಮಗೆ ಎಕ್ಸ್ಟ್ರಾ ಲೈಕ್ ನಾಲೆಡ್ಜ್ ಬೇಕಾಗಿಲ್ಲ ಇಲ್ಲಿ. ಸೊ ನಿಮಗೆ ಈ ಐಡಿಯಾಲಜಿ ಗೊತ್ತಿದ್ರೆ, ಅಲೈಡ್ ಆಂಗಲ್ ಗೊತ್ತಿದ್ರೆ, ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ದಟ್ ಈಸ್ ದ ಯೂಸ್ ಆಫ್ ಅಲೈಡ್ ಆಂಗಲ್ ಅಷ್ಟೇ. ಓಕೆ, ಸೊ ಇವಾಗ ಈ ಪೋಲ್ ಆಂಗಲ್ ಏನಿದೆ, ಇಲ್ಲಿ ಪೋಲ್ ಆಂಗಲ್ ಪ್ಲಸ್ ಆರ್ ಮೈನಸ್ ರಿಮೈನಿಂಗ್ ಆಂಗಲ್ ಇದೆಯಲ್ವಾ, ಈ ಪೋಲ್ ಆಂಗಲ್ ಜಾಬ್ ಏನಂತ ಹೇಳಿದ್ರೆ, ಇದು ಇಂಟರ್ಚೇಂಜಿಂಗ್ ಇಲ್ಲ ನಾನ್ ಇಂಟರ್ಚೇಂಜಿಂಗ್ ನ ಡಿಸೈಡ್ ಮಾಡೋದಕ್ಕೆ ಮಾತ್ರ ಇರೋದು ಅದ್ರ ಕೆಲಸ. ಓಕೆ, ಈ ಪೋಲ್ ಆಂಗಲ್ ಏನ್ ಬರುತ್ತೆ, ಸೊ ಈ ಪೋಲ್ ಆಂಗಲ್ ಕೆಲಸ ವೆದರ್ ಇಟ್ ಈಸ್ ಇಂಟರ್ಚೇಂಜಿಂಗ್ ಇಲ್ಲ ನಾನ್ ಇಂಟರ್ಚೇಂಜಿಂಗ್ ಅಂತ ಮಾತ್ರ. ಅದನ್ನ ಬಿಟ್ಟು ಅದ್ರದ್ದು ಈಗ ಇಂಟರ್ಚೇಂಜಿಂಗ್ ಆದ್ರೆ ಇಂಟರ್ಚೇಂಜಿಂಗ್ ಅಂತ ಹೇಳುತ್ತೆ, ನಾನ್ ಇಂಟರ್ಚೇಂಜಿಂಗ್ ಆದ್ರೆ ನಾನ್ ಇಂಟರ್ಚೇಂಜಿಂಗ್ ಅಂತ ಹೇಳುತ್ತೆ ಅಷ್ಟೇ. ಅದಾದ್ಮೇಲೆ ಅದನ್ನ ಕನ್ಸಿಡರೇ ಮಾಡಲ್ಲ ನಾವು. ಓಕೆ, ಈ ಉಳ್ಕೆ ಆಂಗಲ್ ಏನಿರುತ್ತೆ, ಈ ರಿಮೈನಿಂಗ್ ಆಂಗಲ್ ಇದೆಯಲ್ಲ, ಈ ರಿಮೈನಿಂಗ್ ಆಂಗಲ್ ಮೇಲೆ ನಮ್ಮ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಅಲೈನ್ ಆಗಿರುತ್ತೆ. ಸೊ ರಿಮೆಂಬರ್ ದಿಸ್. ಓಕೆ, ಸೊ I'll come to that ಮಕ್ಕಳೇ. ಸೊ ವೆರಿ ಕ್ಲಿಯರ್ಲಿ ಅರ್ಥ ಆಗುತ್ತೆ ಏನು ಅಂತ. ಸೊ ದಿಸ್ ರಿಮೈನ್ ಸೇಮ್ ಫಾರ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ನಮಗೆ tan 150, tan 180, tan 3000, 4000, ಎನಿ ವ್ಯಾಲ್ಯೂ ವಿ ಕ್ಯಾನ್ ಫೈಂಡ್ ಔಟ್ ಬೈ ಯೂಸಿಂಗ್ ದ ಐಡಿಯಾ ಆಫ್ ಅಲೈಡ್ ಆಂಗಲ್ ಮಕ್ಕಳೇ. ಓಕೆ, so this is what the format that we are going to write. So pole angle plus or minus the remaining angle. So ನಾವೀಗ ನಾನೀಗ 210 ಡಿಗ್ರಿ ತಗೊಳ್ತೀನಿ. ಸೊ 210 ಡಿಗ್ರಿ ಅಂದ್ರೆ ಇದು 180 ಗಿಂತ ಜಾಸ್ತಿ, 270 ಗಿಂತ ಕಮ್ಮಿ. ದಟ್ ಮೀನ್ಸ್ ದಿಸ್ ಕಮ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ಕರೆಕ್ಟಾ? ಸೊ ದಿಸ್ ಐ ಕ್ಯಾನ್ ರೈಟ್ ಇನ್ ಟೂ ವೇಸ್. ಸೊ ಒನ್ ಈಸ್ 180 ಮೇಲೆ 30 ಡಿಗ್ರಿ, ಕರೆಕ್ಟಾ? 180 ಮೇಲೆ 30 ಡಿಗ್ರಿ, ಆರ್ ಎಲ್ಸ್ 270 ಕೆಳಗಡೆ ಇಟ್ಸ್ ಆಕ್ಚುಲಿ minus 60 ಡಿಗ್ರಿ. 180 plus 30 or else 270 minus 60. So this is what I have written. So pole angle plus remaining angle. Okay, pole angle plus remaining angle or else pole angle minus the remaining angle. So the minus remaining angle ಅಂದ್ರೆ so 210 ಸಿಗಬೇಕು ಅಂದ್ರೆ this is what we write it. Okay, ಈಗ ಈ 180 ದ ಕೆಲಸ ಏನಂತ ಹೇಳಿದ್ರೆ ಇದು ಇಂಟರ್ಚೇಂಜಿಂಗ್ ನಾನ್ ಇಂಟರ್ಚೇಂಜಿಂಗ್ ಅಂತ ಹೇಳುತ್ತೆ. ಅದು ಇದು ಅಷ್ಟೇ. ಈ 270 ದ ಕೆಲಸ ಏನಂದ್ರೆ these are all pole angle. So pole angle ಜಾಬ್ ಏನಂದ್ರೆ that will tell us whether ಚೇಂಜ್ ಆಗಬೇಕೋ ಆಗಬಾರ್ದಾ ಅಷ್ಟೇ. ಅದ್ರ ಬಿಟ್ಟು ಇನ್ನೇನು ಕೆಲಸ ಇಲ್ಲ ಅದಕ್ಕೆ. ಓಕೆ, ಈಗ 180 ಮಕ್ಕಳೇ. ಸೊ 180 ಬಂದು ನಮಗೆ ಇಲ್ಲಿ ಬರುತ್ತೆ, ಕರೆಕ್ಟಾ? ಸೊ 180 ಬಂದಾಗ ಏನು, 180 ಬಂದಾಗ ಇಂಟರ್ಚೇಂಜ್ ಆಗೋದಿಲ್ಲ. ಓಕೆ, ಇಟ್ಸ್ ನಾನ್ ಇಂಟರ್ಚೇಂಜಿಂಗ್. ಸೊ 270 ಬಂದು ಇಂಟರ್ಚೇಂಜ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಟೆಲ್ಸ್ ಮಕ್ಕಳೇ. ಓಕೆ, ಇಲ್ಲಿ ಏನೇನು ಆಂಗಲ್ ಬರುತ್ತೆ ಇದೆಲ್ಲ ಇಂಟರ್ಚೇಂಜ್ ಆಗುತ್ತೆ, ಇಲ್ಲೇನು ಆಂಗಲ್ ಬರುತ್ತೆ ಇದೆಲ್ಲ ಇಂಟರ್ಚೇಂಜ್ ಆಗೋದಿಲ್ಲ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಮಲ್ಟಿಪಲ್ ಟೈಮ್ಸ್ ಹಿಯರ್. ಯಾಕಂದ್ರೆ ಇದು ಗೊತ್ತಾದ್ರೆ ನಾನೇನು ನೀವು ಫರ್ದರ್ ಆಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕಾಗೇ ಇಲ್ಲ. ಎನಿ ವ್ಯಾಲ್ಯೂಸ್ ಯು ಕ್ಯಾನ್ ಲೈಕ್ ಫೈಂಡ್ ಔಟ್ ಬೈ ಯೋರ್ ಸೆಲ್ಫ್. ಅದಕ್ಕೆ ಓಕೆ, ಸೊ ಓಕೆ, ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ನಾವು π/2 minus theta ಮಕ್ಕಳೇ. ಓಕೆ, ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಫಸ್ಟ್ ಕ್ವಾಡ್ರೆಂಟ್. ಸೊ ಬಿಫೋರ್ ದಟ್ I'll just go to the previous this one. I'll explain here itself. Okay, so ಸೊ ನಾವೀಗ ರೇಡಿಯನ್ ಮೆಷರ್ ಅಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನೋಡ್ಕೊಳ್ಳೋಣ, ಆಯ್ತಾ? ಇಲ್ಲಿ ತನಕ ನಾವು ರೂಲ್ಸ್ ನ ಕಲ್ತ್ಕೊಂಡು ಈಗ ನಾವು ಸ್ವಲ್ಪ ರೇಡಿಯನ್ ಮೆಷರ್. ಸೊ ಇದು 0 ಡಿಗ್ರಿ, 90 ಡಿಗ್ರಿ ನಾವು π/2 ಅಂತ ಹೇಳ್ತೀವಿ. ಓಕೆ, 90 ಡಿಗ್ರಿ ಅಂತ ತಗೊಳ್ಳೋಣ, ಬಿಟ್ಟು ಆಯ್ತು 90 ಡಿಗ್ರಿ ಅಂತ ತಗೊಳ್ತೀನಿ, ಆಯ್ತಾ? ಇದು ಬಂದು 180 ಡಿಗ್ರಿ ಅಂಡ್ ಇದು ಬಂದು 270 ಡಿಗ್ರಿ ಅಂಡ್ ಇದು ಬಂದು 360 ಡಿಗ್ರಿ. ಓಕೆ, ಸೊ 360 ಡಿಗ್ರಿ. ಸೊ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಯ್ತು. ಸೊ ಫಸ್ಟ್ ಕ್ವಾಡ್ರೆಂಟ್ಗೆ ರೆಪ್ರೆಸೆಂಟೇಷನ್ ಇದೆ ಮಕ್ಕಳೇ ನಮ್ಮ ಹತ್ರ. ಓಕೆ, ಫಸ್ಟ್ ಕ್ವಾಡ್ರೆಂಟ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಗೊತ್ತಾ? ಎಲ್ಲ ವ್ಯಾಲ್ಯೂಸ್ 90 ಗಿಂತ ಕಮ್ಮಿ ಇದೆ, ಕರೆಕ್ಟಾ? ಸೊ 90 minus theta ಅಂತ ತಗೊಳ್ತೀವಿ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಫಸ್ಟ್ ಕ್ವಾಡ್ರೆಂಟ್.
ಸೊ ನಾವು ಯಾವುದಾದ್ರೂ ಟ್ರಿಗ್ನೋಮೆಟ್ರಿ ತಗೊಂಡು ಅದ್ರ ಪಕ್ಕ ನಾನು 90 ಮೈನಸ್ ಥೀಟಾ ಅಂತ ಬರ್ದಿದ್ರೆ ದಟ್ ಈಸ್ ನಥಿಂಗ್ ಬಟ್ ಫಸ್ಟ್ ಕ್ವಾಡ್ರೆಂಟ್ ಅಂತ. ಓಕೆ, ಸೆಕೆಂಡ್ ಕ್ವಾಡ್ರೆಂಟ್ಗೆ 90 ಪ್ಲಸ್ ಥೀಟಾ ಅಂತ ಬರೀತೀವಿ. 90 ಪ್ಲಸ್ ಥೀಟಾ ಇಲ್ಲ ಅಂತ ಹೇಳಿದ್ರೆ 180 ಮೈನಸ್ ಥೀಟಾ. ಓಕೆ, ಲೋವರ್ ಪ್ಲಸ್ ಆಂಗಲ್, ಹೈಯರ್ ಮೈನಸ್ ಆಂಗಲ್ ಅಷ್ಟೇ. ಓಕೆ, these are both are nothing but representation of second quadrant. So representation, I'm talking about representation. Now third quadrant ಅಂತ ಬಂದಾಗ 180 plus theta ಅಂತ ಬರುತ್ತೆ. 180 plus theta ಇಲ್ಲಾಂದ್ರೆ 270 minus theta. So 270 minus theta. So this is the representation of third quadrant. Okay, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಬಹುದು. And the fourth quadrant is, it is 270 minus theta, 270 plus theta, right? 270 plus theta and 360 minus theta. 360 minus theta. So this is the representation of fourth quadrant. Now, so first quadrant ಗೆ ಒಂದೇ ಒಂದು ಬರ್ದಿರೋದ್ರಿಂದ, so we can write it as 360 plus theta ಮಕ್ಕಳೇ. 360 plus theta is nothing but one more representation of first quadrant. So this goes like this ಆಯ್ತಾ. ಬಟ್ ಸ್ಟ್ಯಾಂಡರ್ಡ್ ಆಗಿ ನಾವು ಈ 4ನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ನಾನು ಫರ್ದರ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ದಟ್ಸ್ ವೈ. ಓಕೆ, ಸೊ okay, so now here I have used radian measure. So what is radian measure? We say in terms of pi, alva. Okay, so now idella bandu sin 90 minus theta. 90 minus, okay, I'll just write here 90 minus theta. Sin 90 minus theta. So if you observe this, sin 90 minus theta is equal to cos theta. Okay, ಯಾಕೆ cos theta ಗೊತ್ತಾ? ಇಲ್ಲಿ ನಾವು 90 ಯೂಸ್ ಮಾಡಿದ್ವಿ. So 90 ನಿಮಗೆಲ್ಲ ಗೊತ್ತು, 90 ಬಂದು 0, 90 ಇಲ್ಲಿ ಬರುತ್ತೆ, ಕರೆಕ್ಟಾ? And 180 ಇಲ್ಲಿ ಬರುತ್ತೆ. Okay, since we used 90, okay, sin 90 minus theta is equal to cos theta. So 90 use ಮಾಡಿದ್ರೆ ಅದು cos theta ಆಯ್ತು. Next ಇಲ್ಲಿ cos 90 minus theta. So 90 is interchanging pole angle, so this becomes sin theta. Next tan ಬಂದು cot ಆಗುತ್ತೆ, cot ಬಂದು tan ಆಗುತ್ತೆ, secant ಬಂದು cosec ಆಗುತ್ತೆ, and cosec ಬಂದು secant ಆಗುತ್ತೆ, and it's all positive. ಎಲ್ಲ ಕಡೆ ಪಾಸಿಟಿವ್ ಆಂಗಲ್ ಬರ್ತೀನಿ. ಏನಕ್ಕೆ ಪಾಸಿಟಿವ್ ಅಂತ ಹೇಳಿದ್ರೆ, you all learned ASTC rule ಕಲ್ತ್ರಿ, ಕರೆಕ್ಟಾ? ಸೊ in first quadrant all trigonometric functions are positive. ಸೊ ಇದು ವ್ಯಾಲ್ಯೂಸ್ ಆಯ್ತಾ. ಸೊ ಅದಕ್ಕೆ ಇದೆಲ್ಲ ಆನ್ಸರ್ಸ್ ಬಂದು ಪಾಸಿಟಿವ್ ಆಗಿದೆ. ಓಕೆ, ಇವಾಗ π/2 ಪ್ಲಸ್ ಥೀಟಾ. ಓಕೆ, ನಾವು ದಿಸ್ ಇಸ್ 90 ಪ್ಲಸ್ ಥೀಟಾ ಅಂತ ಕನ್ಸಿಡರ್ ಮಾಡೋಣ. 90 ಪ್ಲಸ್ ಥೀಟಾ. ಓಕೆ, ಇಲ್ಲಿ ಮೇ ಬಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ 90 ಪ್ಲಸ್ ಥೀಟಾ ಅಂದ್ರೆ ಏನ್ ಮಕ್ಕಳೇ? ಸೊ 90 ಪ್ಲಸ್ ಥೀಟಾ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಓಕೆ ವಿಲ್ ಸಿ ನಾವು ಸೈನ್ 90 ಪ್ಲಸ್ ಥೀಟಾ. 90 ಇರೋದ್ರಿಂದಾಗಿ ಇದು ಇಂಟರ್ಚೇಂಜಿಂಗ್. 90 is interchanging, so sin will become cos. So cos theta ಅಂತ ಬರ್ದಿದ್ದೀನಿ. ಓಕೆ, ಸೊ cos theta ಅಂತ ಬರ್ದಿದ್ದೀನಿ. ಓಕೆ, ಇವಾಗ ಇದಕ್ಕೆ ಪಾಸಿಟಿವ್ ಬರ್ದಿದ್ದೀನಿ, ಇಲ್ಲೊಂದು ಪಾಸಿಟಿವ್ ಇದೆ, ಇನ್ನೆಲ್ಲ ನೆಗೆಟಿವ್ ಇದೆ. ಏನಕ್ಕೆ ಗೊತ್ತಾ? ಸೈನ್ 90 ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೈನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಪಾಸಿಟಿವ್. ಓಕೆ, ಡೋಂಟ್ ಲುಕ್ ಎಟ್ ದ ಆನ್ಸರ್ ದಟ್ ಯು ಗೆಟ್ ಇಟ್, ಲುಕ್ ಎಟ್ ದ ಕ್ವಶನ್ ದಟ್ ಯು ಹ್ಯಾವ್ ಗಾಟ್. ಓಕೆ, sin 90 plus theta is equal to plus cos theta. So similarly cos 90 plus theta, cos 90 plus ಈಗ theta ವ್ಯಾಲ್ಯೂ 30 ಇದೆ ತಗೊಳ್ಳಿ. 90 plus 30 is to 120. So cos 120 ವ್ಯಾಲ್ಯೂ ಬಂದು ಮೈನಸ್ sin theta ಆಗಿರುತ್ತೆ ಬಿಕಾಸ್ ಆಫ್ ಇಂಟರ್ಚೇಂಜಿಂಗ್. 90 ಇರೋದ್ರಿಂದಾಗಿ ಇಂಟರ್ಚೇಂಜಿಂಗ್. ಸೊ cos ವ್ಯಾಲ್ಯೂ ಆಗಿರೋದ್ರಿಂದ ಮೈನಸ್ sin theta. ಸೊ ಇಲ್ಲಿ ಕೂಡ ಸೇಮ್ tan of 90 plus theta. So tan in the second quadrant is negative and 90 ಇರೋದ್ರಿಂದ it becomes minus cot theta. So cot of this is also similar. Secant of 90 plus theta is minus cosec theta. ನೋಡಿ, cosec ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್. ಸೊ cosec ಆಫ್ 90 ಪ್ಲಸ್ ಥೀಟಾ ಇಸ್ ಪಾಸಿಟಿವ್ ಸೆಕೆಂಡ್ ಥೀಟಾ, ಪಾಸಿಟಿವ್ ಸೆಕೆಂಡ್ ಥೀಟಾ. ಅರ್ಥ ಆಯ್ತಾ? ಸೊ ಇದರ ಕಂಟಿನ್ಯೂಷನ್ ಇಲ್ಲಿದೆ ನೋಡಿ. ಈಗ ಇದು ಪೈ ಮೈನಸ್ ಥೀಟಾ ಅಂತ ಹೇಳಿದ್ರೆ ಇದು ಕೂಡ ಸೆಕೆಂಡ್ ಕ್ವಾಡ್ರೆಂಟೆ. ಓಕೆ, ಪೈ ಮೈನಸ್ ಅಂದ್ರೆ ಪೈ ಅಂದ್ರೆ 180 ಮೈನಸ್ ಥೀಟಾ, ಇದು ಕೂಡ ಸೆಕೆಂಡ್ ಕ್ವಾಡ್ರೆಂಟೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೈನ್ ಆಫ್ ಪೈ ಮೈನಸ್ ಥೀಟಾ, ಸೈನ್ ಆಫ್ ಪೈ ಮೈನಸ್ ಥೀಟಾ ಅಂತ ಹೇಳಿದ್ರೆ ಸೆಕೆಂಡ್ ಸೈನ್ ಥೀಟಾ ಓನ್ಲಿ. ಯಾಕಂದ್ರೆ ಪೈ ಅನ್ನೋದು ನಾನ್ ಇಂಟರ್ಚೇಂಜಿಂಗ್ ವ್ಯಾಲ್ಯೂ. ಪೈ ಅನ್ನೋದು ನಾನ್ ಇಂಟರ್ಚೇಂಜಿಂಗ್ ಇಲ್ಲಿ ಬರುತ್ತೆ. ಪೈ ಅಂದ್ರೆ 180 ಇಲ್ಲಿ ಬರುತ್ತೆ. ಓಕೆ, ಇದು ನಾನ್ ಇಂಟರ್ಚೇಂಜಿಂಗ್. ಸೊ ಎಲ್ಲ ಕಡೆ ಇಂಟರ್ಚೇಂಜ್ ನೋಡಿ. ಕಾಸ್ ಸಾರಿ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕೆಂಡ್ ಕೊಸಿಕ್. ಸೊ ಎಲ್ಲ ಕಡೆ ಪಾಸಿಟಿವ್. ಇದು ಆಕ್ಚುಲಿ ರಾಂಗ್ ಆಗಿದೆ. ಇಲ್ಲಿ ನೋಡಿ, ಇದು ಪಾಸಿಟಿವ್ ಆಗ್ಬೇಕು ತಾನೆ, ಇದು ಪಾಸಿಟಿವ್. ಸೊ ಇದು ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇಫ್ ಯು ಅಬ್ಸರ್ವ್ ದ ಪ್ರೀವಿಯಸ್ ಒನ್ ಅಂಡ್ ದಿಸ್ ಒನ್, ಬೋತ್ ಆನ್ಸರ್ಸ್ ಆರ್ ಸೇಮ್ ಮಕ್ಕಳೇ. ಓಕೆ, ಇಲ್ಲಿಗೂ ಕೂಡ ಇಲ್ಲಿಗೆ ಅಂಡ್ 90 ಪ್ಲಸ್ ಥೀಟಾ ಎರಡಕ್ಕೂ ಆನ್ಸರ್ ಕೂಡ ಸೇಮ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಸ್ ಆಗಿ ಉಳ್ಕೊಂಡಿದೆ, ಸೈನ್ ಆಗಿ ಉಳ್ಕೊಂಡಿದೆ. ಬಟ್ ದ ಆನ್ಸರ್ ವಾಟ್ ವಿ ಗೆಟ್ ದಟ್ ಆಲ್ಸೋ ರಿಮೇನ್ ಸೇಮ್. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇಲ್ಲಿ ನೋಡಿ, ಈಗ π/2 ಪ್ಲಸ್ ಸಾರಿ ಪೈ ಪ್ಲಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ್ದು ಪಾಸಿಟಿವ್ ಆಗಿರುತ್ತೆ? ಟ್ಯಾನ್ ಮತ್ತೆ ಕಾಟ್. ಸೊ ಟ್ಯಾನ್ ಮತ್ತೆ ಕಾಟ್ ಇವೆರಡು ಪಾಸಿಟಿವ್ ಆಗಿದೆ. ಅದನ್ನ ಬಿಟ್ಟು ಇನ್ನೆಲ್ಲ ನೆಗೆಟಿವ್ ಆಗಿದೆ ನೋಡಿ. ಅಂಡ್ ಪೈ ಅಂದ್ರೆ ಇಟ್ ಇಸ್ ನಾನ್ ಇಂಟರ್ಚೇಂಜಿಂಗ್, ಕರೆಕ್ಟಾ?
ಸೊ ಸೈನ್ ಆಗಿ ಉಳ್ಕೊಳ್ತು, ಕಾಸ್ ಆಗಿ ಉಳ್ಕೊಳ್ತು, ಎಲ್ಲ ಅದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಎಲ್ಲೂ ಚೇಂಜ್ ಆಗಿಲ್ಲ, ದಟ್ ರಿಮೈನ್ ಲೈಕ್ ಆಸ್ ಇಟ್ ಇಸ್. ಓಕೆ, ದಿಸ್ ಇಸ್ ಅಬೌಟ್ ದಟ್. ಸೊ ನಾವು ಇಲ್ಲಿ 3π/2 minus theta, once again this is about the third quadrant and this is about the fourth quadrant. ಇದನ್ನ ನೋಡ್ಕೊಳ್ಳಿ. ಸೊ ದಿಸ್ ನೋಟ್ಸ್ ವಿಲ್ ಬಿ ದೇರ್ ಇನ್ ದ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಎರಡು ಕಡೆ ಕೂಡ ಹಾಕಿರ್ತೀನಿ ಮಕ್ಕಳೇ. ಓಕೆ, ಸೊ ನೋಡ್ಕೊಂಡು ಲರ್ನ್ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಆಂಗಲ್ ಕನ್ವರ್ಷನ್ ಮಾಡೋ, ಇದು ಫೋರ್ತ್ ಕ್ವಾಡ್ರೆಂಟ್ ಮಕ್ಕಳೇ. ಓಕೆ, ಫೋರ್ತ್ ಕ್ವಾಡ್ರೆಂಟ್ ಆಲ್ಸೋ ರಿಮೈನ್ ಸೇಮ್. ಸೊ ನೀವು ಒಂದು ಸಮ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಓಕೆ, ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರತಿ ಒಂದು ಸಮ್ನ ನಾನು 2 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಬಟ್ ಇನ್ ಎಕ್ಸಾಮ್ ಅಲ್ಲಿ ನೀವು ಒಂದು ಮೆಥಡ್ ಮಾಡಿದ್ರೆ ಸಾಕು. ಸೊ ಆ ಒಂದು ಮೆಥಡ್ ಯಾವುದಾದ್ರೂ ಆಗಿರ್ಬೋದು. ಓಕೆ, ಸೊ ನಾವು ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಸೈನ್ 150 ಡಿಗ್ರಿ ಅಂತ ಇದೆ. ಓಕೆ, ಸೊ 150 ಡಿಗ್ರಿ ನಮಗೆ ಇಲ್ಲಿ ಬರುತ್ತೆ. 150 ಡಿಗ್ರಿ ಇಲ್ಲಿ ಕರೆಕ್ಟಾ? ದಿಸ್ ಇಸ್ 150 ಡಿಗ್ರಿ. ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆಪ್ಪ? ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬಂದು ಪಾಸಿಟಿವ್ ಆಗಿರುತ್ತೆ, ಕರೆಕ್ಟಾ? ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬಂದು ಪಾಸಿಟಿವ್ ಆಗಿರುತ್ತೆ. ಸೊ ಸೈನ್ ಪಾಸಿಟಿವ್ ಆಗಿರೋದ್ರಿಂದ ಆನ್ಸರ್ ನಮಗೆ ಎಂಡ್ ಅಲ್ಲಿ ಏನು ಆನ್ಸರ್ ಬರುತ್ತೆ ಅದು ಕೂಡ ಪಾಸಿಟಿವ್ ಆಗಿರುತ್ತೆ, ಕರೆಕ್ಟಾ? ಸೊ ನಮಗೆ ಒಂದು ಅರ್ಥ ಆಯ್ತು, ದಟ್ ಈಸ್ ನಥಿಂಗ್ ಬಟ್ ದ ಫೈನಲ್ ಆನ್ಸರ್ ವಾಟ್ ವಿ ಗೆಟ್ ದಟ್ ವಿಲ್ ಬಿ ಪಾಸಿಟಿವ್ ಬಿಕಾಸ್ ಇಟ್ ಈಸ್ ಲೊಕೇಟಿಂಗ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇದೆ. ಓಕೆ, ಈ 150 ಡಿಗ್ರಿನ 150 ಡಿಗ್ರಿ ಇಸ್ ಕಮಿಂಗ್ ಇನ್ ಬಿಟ್ವೀನ್ 90 ಅಂಡ್ 180 ಕರೆಕ್ಟಾ? ಸೊ ಇದೇ ತರ ಬರ್ಕೊಳ್ತೀನಿ. ಸೊ ಫಸ್ಟ್ ಬಂದು ಸೈನ್ 90 ಪ್ಲಸ್ ಇನ್ನು ಉಳ್ಕಿದಷ್ಟು ಇಟ್ 60, 90 ಪ್ಲಸ್ 60 ಇದು ಒಂದು ಮೆಥಡ್. ಇನ್ನೊಂದು ಓಕೆ, ಸೊ 90 ಪ್ಲಸ್ 60, ಇನ್ನೊಂದು ಸೈನ್ 180 ಮೈನಸ್ 60, 180 ಮೈನಸ್ 30, ಸಾರಿ 180 ಮೈನಸ್ 30 ಅಂದ್ರೆ ಎರಡು ಕೂಡ 150ನೇ. ಇಲ್ಲೂ ಕೂಡ ಸೈನ್ 150ನೇ, ಸೈನ್ 150 ಅಂಡ್ ಇಲ್ಲೂ ಕೂಡ ಸೈನ್ 150ನೇ, ಕರೆಕ್ಟಾ? ಸೊ ನಾನೇನು ಚೇಂಜಸ್ ಮಾಡಿಲ್ಲ, ಬಟ್ ಅದನ್ನ ಬರ್ಕೊಳ್ಳೋ ವೇನೆ ನಾನು ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ. ಸೊ ಒಂದು ಬಂದು 90 ಪ್ಲಸ್ ಥೀಟಾ ಅಂಡ್ ಅದ ಒಂದು ಬಂದು 90 ಮೈನಸ್ ಥೀಟಾ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಟೇಕನ್. ಓಕೆ, ಈಗ 90 ಮಕ್ಕಳೇ. ಸೊ 90 ಆಗಿರೋದ್ರಿಂದ 90 ಇಲ್ಲಿ ಬರೋದು. ಸೊ ಇದು ಇಂಟರ್ಚೇಂಜಿಂಗ್ ಆಗಲ್ಲ, ಕರೆಕ್ಟಾ? ಇಂಟರ್ಚೇಂಜ್ ಆಗುತ್ತೆ. ಸೊ ಇಂಟರ್ಚೇಂಜ್ ಅಂದ್ರೆ ಸೈನ್ ಇದು ಕಾಸ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಕಾಸ್ 60, ಕರೆಕ್ಟಾ? ಕಾಸ್ 60 ಅಂಡ್ ಇಲ್ಲಿ 180 ಇದೆ ಮಕ್ಕಳೇ. 180 ಇರೋದ್ರಿಂದ ಇದು ಬಂದು ಸೈನ್ ಹಂಗೆ ಉಳ್ಕೊಳ್ಳುತ್ತೆ, ಇದ್ರ ಜಾಬ್ ಅಷ್ಟೇ ಮಕ್ಕಳೇ. ಓಕೆ, ಈ ಪೋಲ್ ಆಂಗಲ್ ಏನ್ ಬರುತ್ತೆ 90 180 ಕೆಲಸ ಏನಂತ ಹೇಳಿದ್ರೆ ಅದು ಬರೀ ಇಂಟರ್ಚೇಂಜಿಂಗೋ ಇಲ್ಲ ನಾನ್ ಇಂಟರ್ಚೇಂಜಿಂಗೋ ಅಂತ ಹೇಳುತ್ತೆ ಅಷ್ಟೇ, ಅದು ಬಿಟ್ಟು ಏನು ಕೆಲಸ ಇಲ್ಲ ಅದಕ್ಕೆ. ಸೊ ದಟ್ ಬಿಕಮ್ ನಾವು ಇಲ್ಲಿ ಮೈನಸ್ ಎಲ್ಲ ಏನಾಗುತ್ತೆ, ಮೈನಸ್ ಏನೂ ಆಗಲ್ಲ, ದಟ್ ಇಸ್ ಜಸ್ಟ್ ರೆಪ್ರೆಸೆಂಟೇಷನ್ ವಿ ಹ್ಯಾವ್ ರಿಟರ್ನ್. ಸೊ ದಟ್ ನಥಿಂಗ್ ಟು ವರಿ ಅಬೌಟ್ ದಟ್. ಸೊ ಸೈನ್ 30 ಆಯ್ತು, ಇಲ್ಲಿ ಕಾಸ್ 60 ಆಯ್ತು. ಸೊ ನಾವು ಕಾಸ್ 60 ವ್ಯಾಲ್ಯೂ ಗೊತ್ತಲ್ವಾ? ಕಾಸ್ 60 ವ್ಯಾಲ್ಯೂ ಇಸ್ 1/2, ಕರೆಕ್ಟಾ? ಕಾಸ್ 60 ವ್ಯಾಲ್ಯೂ ಇಸ್ 1/2 ಅಂಡ್ ವಾಟ್ ಇಸ್ ಸೈನ್ 30 ವ್ಯಾಲ್ಯೂ 1/2. ಸೊ ನಮಗೆ ಈಗ ಸೈನ್ 150 ವ್ಯಾಲ್ಯೂ ಬಂದು ಸೈನ್ 150 ಡಿಗ್ರಿ ಬಂದು ಇಟ್ ಇಸ್ ನಥಿಂಗ್ ಬಟ್ 1/2. ದಟ್ಸ್ ಇಟ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ವಿ ಡಿಡ್ ಇಟ್ ಇನ್ 2 ways ಆಯ್ತಾ? ಎರಡು ಮೆಥಡ್ ಅಲ್ಲಿ ಫಾಲೋ ಮಾಡಿದ್ವಿ. ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು ಮಕ್ಕಳೇ, ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ಓಕೆ, ಸೊ ಇದರಲ್ಲಿ ಇಲ್ಲ ಇದು ಕೂಡ ಮಾಡ್ಬೋದು, ಇದು ಕೂಡ ಮಾಡ್ಬೋದು, ಬಟ್ ನಿಮಗೆ ಅಲೈಡ್ ಆಂಗಲ್ ಗೊತ್ತಿರಬೇಕು. ಓಕೆ, ಇಲ್ಲಿ ನಾನು ಇಂಟರ್ಚೇಂಜಿಂಗ್ ಪೋಲ್ ಆಂಗಲ್ ಯೂಸ್ ಮಾಡಿದ್ದೀನಿ, ಇಲ್ಲಿ ನಾನು ನಾನ್ ಇಂಟರ್ಚೇಂಜಿಂಗ್ ವ್ಯಾಲ್ಯೂನ ಯೂಸ್ ಮಾಡಿದ್ದೀನಿ. ದಟ್ ಈಸ್ ಒನ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಸೊ ರೆಸ್ಟ್ ಆಫ್ ಆಲ್ ಇಸ್ ಈಸಿಯರ್. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವಶನ್. ನಾವು ಸೈನ್ 225 ಡಿಗ್ರಿ 225 ಡಿಗ್ರಿ 225 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸಾರಿ, ಸೊ ಇಲ್ಲಿ ಬರುತ್ತೆ. ಸೊ 225 ಡಿಗ್ರಿ. ಸೊ ಸೈನ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಏನಾಗುತ್ತೆ ಮಕ್ಕಳೇ? ಸೈನ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಇಸ್ ನೆಗೆಟಿವ್, ಕರೆಕ್ಟಾ? ಸೊ ದ ಆನ್ಸರ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದಟ್ ವಿಲ್ ಬಿ ನೆಗೆಟಿವ್. ಓಕೆ, ಯಾ, ಲೆಟ್ಸ್ ಡೂ ದಿಸ್. ಸೊ ಈಗ ಸೈನ್ ಓಕೆ, ಇದು 225 ಅಂದ್ರೆ ಇದು 180 ಮೇಲೆ 270 ಕೆಳಗಡೆ, ಕರೆಕ್ಟಾ? 270 ಕೆಳಗೆ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ಸೈನ್ 180 225, ರೈಟ್? ಸೊ 225 ಇದು ಒಂದು ಮೆಥಡ್. ಸೊ ಸೈನ್ 225. ಓಕೆ, ಸೊ ಸೈನ್ 225 ನ ಐ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ 180 ಪ್ಲಸ್ 45 ಅಂತ ಬರೀಬೋದಾ? 180 ಪ್ಲಸ್ 45. ಓಕೆ, ಇದೊಂದೇ ವೇನಾ? ಇನ್ನೊಂದು ತರನೂ ಬರೀಬಹುದು. ವಾಟ್ ಇಸ್ ದಟ್? ಐ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ 270 ಮೈನಸ್ 45 ಕೂಡ ಸೇಮ್, ಕರೆಕ್ಟಾ? 270 ಮೈನಸ್ 45. ಸೊ ಇದು ಕೂಡ ಸೇಮ್. ಸೊ ಸೈನ್ 180 ಮಕ್ಕಳೇ, 180 ಅಂದ್ರೆ ಈ ಆಂಗಲ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಬರೋ ಆಂಗಲ್, ಎಕ್ಸ್ ಆಕ್ಸಿಸ್ ಅಲ್ಲಿ ಬರೋ ಆಂಗಲ್ ಆಗಿರೋದ್ರಿಂದ ಸೈನ್ ಇಟ್ ರಿಮೇನ್ ಸೈನ್ ಇಟ್ ಸೆಲ್ಫ್. ಓಕೆ, ಸೊ ದಿಸ್ ಬಿಕಮ್ಸ್ ಸೈನ್ 45, ಸೈನ್ 45. ಓಕೆ, ಅಂಡ್ ಇಲ್ಲಿ ಮೈನಸ್ ಬರೀಬೇಕಾಗುತ್ತೆ. ಇಲ್ಲಿ ನೀವು ಮೈನಸ್, ಇಟ್ ಬಿಕಮ್ಸ್ ಮೈನಸ್ ಸೈನ್ 45 ಬಿಕಾಸ್ ದಿಸ್ ಕಮ್ಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್, ಕರೆಕ್ಟಾ? ಸೊ ಮೈನಸ್ ಸೈನ್ 45 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೈನಸ್ 1/√2 ಮಕ್ಕಳೇ, ಕರೆಕ್ಟಾ? ಮೈನಸ್ 1/√2. ದಟ್ಸ್ ಅಬೌಟ್ ಇಟ್. ಓಕೆ, ನಾ ಇಲ್ಲಿ ನೋಡಿ. ಸೊ ನಾವೀಗ ಸೈನ್ 270. ಸೊ 270 ಅಂದ್ರೆ ಈ ಆಂಗಲ್ ಅಂದ್ರೆ ಏನಾಗುತ್ತೆ? ಇದು ಇಂಟರ್ಚೇಂಜ್ ಆಗುತ್ತೆ.
ಯಾವುದಕ್ಕೆ ಇಂಟರ್ಚೇಂಜ್ ಆಗುತ್ತೆ? ಸೈನ್ ಇಂದ ಕಾಸ್ಗೆ ಇಂಟರ್ಚೇಂಜ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಮೈನಸ್ ಕಾಸ್ 45 ಡಿಗ್ರಿ. ನಾವು ಯು ವಿಲ್ ಬಿ ಥಿಂಕಿಂಗ್ ಏನಕ್ಕೆ ಮೈನಸ್ ನಾನು ಬರ್ದೆ ಅಂತ. ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು? ಡೋಂಟ್ ಲುಕ್ ಎಟ್ ದ ಆನ್ಸರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್, ಆಯ್ತಾ? ಈ ಆನ್ಸರ್ ಮೇಲೆ ನೀವು ವರಿ ಮಾಡಬೇಡಿ, ಈ ಕ್ವಶನ್ ಮೇಲೆ ನೋಡಿ, ಆಯ್ತಾ? ಸೈನ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್, ದಟ್ಸ್ ವೈ ಇಟ್ಸ್ ನೆಗೆಟಿವ್. ಸೊ ದಿಸ್ ಬಿಕಮ್ಸ್ minus 1/√2. So we got to know that sin 225 is nothing but minus 1/√2, minus 1/√2. So that's about it. ಸಿಂಪಲ್ ಅಲ್ವಾ? ಓಕೆ, ಸೊ ನಿಮ್ಗೆ ಅರ್ಥ ಆಗೋ ಥರ ನಾನು ಬಿಡಿಸಿ ಬರೀತಿದ್ದೀನಿ ಮಕ್ಕಳೇ. ಐ ಹೋಪ್ ನಿಮಗೆ ಎಲ್ಲ ಸ್ಟೆಪ್ ಕ್ಲಿಯರ್ ಆಗ್ತಿದೆ ಅಂತ. ಓಕೆ, ಸೊ ಐಲ್ ಡೂ ಸಮ್ ಮೋರ್ ಕ್ವಶನ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಫರ್ದರ್. ಓಕೆ, ನೆಕ್ಸ್ಟ್ cos 240. cos 240 ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಇದು ಥರ್ಡ್ ಕ್ವಾಡ್ರೆಂಟ್, ಕರೆಕ್ಟಾ? 240 ಡಿಗ್ರಿ ಇಲ್ಲೇ ಬರುತ್ತೆ. ಸೊ 240 ಡಿಗ್ರಿ. ಓಕೆ, 240 ಡಿಗ್ರಿ. ಸೊ ಸಿಂಪಲ್ ಕ್ವಶನ್. ಸೊ ಇದನ್ನ ಹೆಂಗ್ ಬರೀಬಹುದು? ಇದು once again it is in between 180 degree and 270 degree, ಕರೆಕ್ಟಾ? ಸೊ ಲೆಟ್ಸ್ ಡೂ ದಿಸ್. ಸೊ cos 240 degree. ಸೊ ಇದು ಕೂಡ cos 240. ಸೊ ನಾವು ಎರಡು ವಿಧಾನದಲ್ಲೂ ಬರೀತೀನಿ. ಸೊ ಎನಿಥಿಂಗ್ ಯು ಕ್ಯಾನ್ ಟೇಕ್ ಇಟ್ ಅಪ್, ಆಯ್ತಾ? ಸೊ ದಿಸ್ ಬಿಕಮ್ಸ್ cos 180 plus 60 ನ 180 plus 60 and ಇಲ್ಲಿ cos 270 minus 30, 270 minus 30. Okay, ಇವಾಗ ಸೊ now I want you to use your brain, ಆಯ್ತಾ? ಸೊ you know that cos in the third quadrant ಮಕ್ಕಳೇ, cos third quadrant ಅಲ್ಲಿ ಏನಾಗಿರುತ್ತೆ? tan ಮತ್ತೆ cot ಪಾಸಿಟಿವ್, ಇಲ್ಲಿ ಉಳಿದಿದ್ದೆಲ್ಲ ನೆಗೆಟಿವ್. ದಟ್ ಮೀನ್ಸ್ ಆನ್ಸರ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ವಿಲ್ ಬಿ ನೆಗೆಟಿವ್, ಕರೆಕ್ಟಾ? ಸೊ ಏನಾಗುತ್ತೆ? ಇದು 180 ನಾನ್ ಇಂಟರ್ಚೇಂಜಿಂಗ್, ಇಲ್ಲಿ 180 ಬಂದ್ರೆ ನಾನ್ ಇಂಟರ್ಚೇಂಜಿಂಗ್. ಸೊ ದಿಸ್ ಬಿಕಮ್ಸ್, ಸೊ ವಾಟ್ ಹ್ಯಾಪನ್ಸ್ ಟು ದಿಸ್? 180 ಇರೋದ್ರಿಂದಾಗಿ ಇಟ್ ಇಸ್ ನಾನ್ ಇಂಟರ್ಚೇಂಜಿಂಗ್. ಸೊ cos remains cos only, cos 60 ಮಕ್ಕಳೇ, ಕರೆಕ್ಟಾ? ಬಟ್ ರಿಮೆಂಬರ್, ಸೊ cos 240 ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ತಾ. ಸೊ cos in the third quadrant, ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ್ದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್? tan and cot. ಅದು ಬಿಟ್ಟು cos ಲೈಕ್ ನೆಗೆಟಿವ್ ಆಗಿರುತ್ತೆ. ದಟ್ಸ್ ವೈ ದಿಸ್ ಇಸ್ ನೆಗೆಟಿವ್. ಸೊ ಯು ನೋ ವಾಟ್ ಇಸ್ cos 60. cos 60 ಬಂದು minus 1/2 ಆಗುತ್ತೆ, ಅಂದ್ರೆ ಮೈನಸ್ ಇದ್ದಾಗ minus 1/2. ಸೊ ಇಲ್ಲಿ ಕೂಡ ಸೇಮ್ ಆಗುತ್ತೆ. ಈಗ cos 270 ಇದೆ ಮಕ್ಕಳೇ. ಸೊ 270 ಇಸ್ ಇಂಟರ್ಚೇಂಜಿಂಗ್ ಆರ್ ನಾನ್ ಇಂಟರ್ಚೇಂಜಿಂಗ್? 270 ಬಂದು ಇದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ಚೇಂಜಿಂಗ್. ಸೊ cos ಇದು ಸೈನ್ ಆಗುತ್ತೆ. ಸೊ sin 30 ಆಗುತ್ತೆ. ಬಟ್ ಸಿನ್ಸ್ ಇಟ್ ಇಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಬಿಕಮ್ಸ್ ಮೈನಸ್, ಸೊ minus 1/2 ಆಗುತ್ತೆ. ದಟ್ಸ್ ಇಟ್. Okay, so this is about this is how we will calculate ಮಕ್ಕಳೇ. Okay, let's see the next one. Okay, now cos 300 degree. So 300 degree ಅಂತ ಹೇಳಿದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 270 ಗಿಂತ ಜಾಸ್ತಿ ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ, ಕರೆಕ್ಟಾ? ಇಲ್ಲಿ ಬರುತ್ತೆ. ಓಕೆ, ಸೊ ಇದನ್ನ ಹೆಂಗೆ ಮಾಡೋದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಕಮ್ಸ್ ಇನ್ ಬಿಟ್ವೀನ್ 270 and 360, right? So in two ways we can solve. So first one is cos 300 and illu kuda cos 300 degree. So now first method bandu we can write it as cos 270 plus 270 minus 270 plus 30, sorry, 270 plus 30. Second method ಏನು? cos ಇದು 360 minus 60 ಅಂತ ತಗೋಬಹುದು. 360 minus 60, ಕರೆಕ್ಟಾ? ಸೊ ದಿಸ್ ಇಸ್ ದ ಫಸ್ಟ್ ವೇ. ನೆಕ್ಸ್ಟ್, ಸೊ 270 ಮಕ್ಕಳೇ. ಸೊ 270 ಬಂದು it is interchanging, ಕರೆಕ್ಟಾ? ಅಂಡ್ cos in the fourth quadrant will be positive. We all already learned it. Cos in the fourth quadrant will be positive. So this becomes sin 270 ದಿಂದಾಗಿ ಇಂಟರ್ಚೇಂಜ್ ಆಗುತ್ತೆ, sin 30 ಆಗುತ್ತೆ. ಸೊ ವಾಟ್ ಇಸ್ sin 30? ಅಂಡ್ ಇಟ್ ಇಸ್ ಪಾಸಿಟಿವ್ ಅಲ್ಲಿ, ಯಾಕಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ cos ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ. ಸೊ sin 30, so what is sin 30 value? It is 1/2, positive 1/2. Okay, now let's do this. So cos 360 minus 60. So 360 and ಇದು it is in non-interchanging, correct? This remains cos itself. So cos 60 ಮಕ್ಕಳೇ. So cos 60 ಕೂಡ 1/2 ನ ಆಗಿರುತ್ತೆ. So same ಅಲ್ವಾ? So this is how you will calculate. Okay, if they ask this in exam ಮಕ್ಕಳೇ, do any one method. So don't do both. So useless actually, ಆಯ್ತಾ? So I'm just showing you like how we can calculate in both the ways ಅಂತ. So once you get an idea, you can do any one of them and like finish it off. Next, so cos of minus 1710. Cos of minus 1710. So ಇದು ಸ್ವಲ್ಪ ಲಾರ್ಜರ್ ಆಂಗಲ್ ಅಂಡ್ ನೆಗೆಟಿವ್ ಅಲ್ಲಿ ಇದೆ, ಆಯ್ತಾ? ಸೊ ನಾನು ಆಲ್ರೆಡಿ ನೆಗೆಟಿವ್ ಪ್ರಾಪರ್ಟಿ ಹೇಳಿದ್ದೀನಿ. ಸೊ ವಾಟ್ ಈಸ್ ನೆಗೆಟಿವ್ ಪ್ರಾಪರ್ಟಿ? ಕಾಸ್ ನೆಗೆಟಿವ್ ಆಗಿದ್ದಾಗ ಇಟ್ ವಿಲ್ ನಾಟ್ ರಿಲೀಸ್ ಮೈನಸ್ ಔಟ್ ಸೈಡ್, ಕರೆಕ್ಟಾ? ದ ಸೇಮ್ ಪ್ರಾಪರ್ಟಿ ಐ ಆಮ್ ಗೋನಾ ಯೂಸ್. ಸೊ ದಿಸ್ ಬಿಕಮ್ಸ್ ಕಾಸ್ ಆಫ್ 1710 ಅಂಡ್ ಇದು ಕಾಸ್ ಆಫ್ 1710 ಆಯ್ತು. ಕಾಸ್ ಆಫ್ 1710, ಕಾಸ್ ಆಫ್ 1710. ಓಕೆ, ಈಗ ಮೇನ್ ಆಗಿ ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಈಗ ದೊಡ್ಡ ನಂಬರ್ ಆಗಿರೋದ್ರಿಂದ ಇಫ್ ಯು ಕ್ಯಾನ್ ಯೂಸ್ ಮಲ್ಟಿಪಲ್ಸ್ ಆಫ್ 90, ಆಯ್ತಾ? ಬಟ್ ರಿಮೆಂಬರ್ ದಿಸ್, ಆಯ್ತು? ಸ್ವಲ್ಪ ಕ್ಯಾಲ್ಕುಲೇಟರ್ ಇರುತ್ತಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ನಾವು ಐಲ್ ಜಸ್ಟ್ ಯೂಸ್ ಕ್ಯಾಲ್ಕುಲೇಟರ್.
Okay, so now calculator I have taken. Nodrappa. So I'll just divide 1710 by 90 ಮಾಡ್ತೇನೆ. I got 19. I got 19. So I can write this as, okay, now I got to know it's 19, correct? So let's keep this aside. Okay, 19 times on the month. So you can ನೋಡಿ 19 ones are, sorry, 90 ones are, zeros are, 90 ones are, 2s are, 3s are, 4s are, 5, 6, 7, 8, 9, 10, 11, 12, 13, 14, 15, 16, 17, 18, 19 ಅಂದ್ರೆ ಈ ಆಂಗಲ್ ಕರೆಕ್ಟಾ? ಸೊ ಈ ಆಂಗಲ್ 19 ಅಂದ್ರೆ 19 it is 1710. ಸೊ 19 into 90 ಮಾಡಿದ್ರೆ you will get 1710. So this is what it is. Okay, so now how we can solve this further ಅಂತ ಹೇಳಿದ್ರೆ, ಸೊ ಅದು ಪೋಲ್ ಆಂಗಲ್, ಅದು ಕೂಡ ಇಲ್ಲೇ ಬರ್ತದೆ, ಇದ್ರ ಮಧ್ಯದಲ್ಲಿ ಎಲ್ಲೂ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಸೊ ಇದನ್ನ ಹಿಂಗ್ ಮಾಡಿ ಮಕ್ಕಳೇ. ಸೊ cos 1710 ಪ್ಲಸ್ 0 ಅಂತ ಬರ್ಕೊಳ್ಳ. 1710 ಪ್ಲಸ್ 0. ಸೊ ಪ್ಲಸ್ 0 ಅಂದ್ರೆ ಅದೇ ಆಂಗಲೇ ಬರುತ್ತೆ. ಓಕೆ, ಈಗ 1710 ನಮಗೆ ಗೊತ್ತಾಯ್ತು ಇದು ಈ ಆಂಗಲೇ ಅಂತ, ಕರೆಕ್ಟಾ? ಈ ಆಂಗಲ್ ಆಗಿದ್ರೆ ಇದು ಇಂಟರ್ಚೇಂಜಿಂಗ್ ನಾನ್ ಇಂಟರ್ಚೇಂಜಿಂಗ್? ಇಟ್ ಇಸ್ ನಥಿಂಗ್ ಬಟ್ ಇಂಟರ್ಚೇಂಜಿಂಗ್ ಆಂಗಲ್. ಸೊ ಇಂಟರ್ಚೇಂಜಿಂಗ್ ಅಂದ್ರೆ ಏನಾಗುತ್ತೆ, ಇದು ಬಂದು ಸೈನ್ 0 ಆಗುತ್ತೆ, ಕರೆಕ್ಟಾ? ಕಾಸ್ ಇದ್ದು ಸೈನ್ 0 ಆಯ್ತು. ಒಳ್ಳೆ ಸೈನ್ 0 ಮಕ್ಕಳೇ, ಸೈನ್ 0 ಬಂದು 0ನೇ. ಸೊ ಆನ್ಸರ್ ಬಂದು 0 ಡಿಗ್ರಿನೇ ಆಗುತ್ತೆ. ಓಕೆ, ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ ಬರುತ್ತೆ. ಓಕೆ, ಸೊ ದರ್ ಇಸ್ ನೋ ಅದರ್ ವೇ ಮಕ್ಕಳು, ಬಿಕಾಸ್ ಇಟ್ ಇಸ್ ಅ ಪೋಲ್ ಆಂಗಲ್ ಅಲ್ಲ. ಪೋಲ್ ಆಂಗಲ್ ಬಂದಾಗ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ. ನಾವು ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳಿ ನೋಡಿ. ಈಗ ಸೈನ್ 180 ಅಂತ ಇದೆ. ಸೈನ್ 180 ಅಂದ್ರೆ ಈ 180 ಡಿಗ್ರಿ ಅದು ಪೋಲ್ ಆಂಗಲ್ ಬರ್ತಿದೆ. ಈ ಪೋಲ್ ಆಂಗಲ್ ಏನ್ ಮಾಡಿ, ಸೈನ್ 180 ಪ್ಲಸ್ 0 ಅಂತ ಬರೋಣ. 180 ಪ್ಲಸ್ 0. ಈಗ 180 ಪ್ಲಸ್ 0 ಅಂತ ಹೇಳಿದ್ರೆ ಯಾವ 180 ಪ್ಲಸ್ ಥೀಟಾ ಅಂತಲ್ಲ, ಯಾವ ಕ್ವಾಡ್ರೆಂಟ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ, ಸೈನ್ ನೆಗೆಟಿವ್ ಆಗಿರುತ್ತೆ. ದಿಸ್ ಬಿಕಮ್ಸ್ ಮೈನಸ್ ಸೈನ್ 0, ಕರೆಕ್ಟಾ? ಯಾಕೆ ಮೈನಸ್ ಸೈನ್ 0? 180 ಇರೋದ್ರಿಂದಾಗಿ it doesn't change its value, so this remains sin 0 itself. So minus sin 0. So what is minus sin 0 value? It is 0. It is 0. So this is how we will get it. Okay, so when it comes to pole angle, go for that. So you will get an answer ಮಕ್ಕಳೇ. Okay, ಈಗ ಇನ್ನೊಂದು ಹೇಳ್ಕೊಡ್ತೀನಿ ಬೇಕಾದ್ರೆ. ಸೊ sin 270 ಅಂತ ತಗೊಳ್ಳೋಣ. sin 270 is nothing but pole angle only, ಕರೆಕ್ಟಾ? 270 ಹೆಂಗ್ ತಗೊಳ್ಳಿ? ಸೊ sin, so 270 plus 0 plus 0. ಸೊ 270 ಪ್ಲಸ್ ಥೀಟಾ, ನಾನು ಆಲ್ರೆಡಿ ನಿಮಗೆ ಕ್ವಾಡ್ರೆಂಟ್ ರೆಪ್ರೆಸೆಂಟೇಷನ್ ಹೇಳ್ಕೊಟ್ಟೆ. 270 ಪ್ಲಸ್ ಥೀಟಾ ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟ್? ಇಟ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗಿರುತ್ತೋ, ಸೈನ್ ಬಂದು ನೆಗೆಟಿವ್ ಆಗಿರುತ್ತೆ. ಸೊ 270 ದಿಂದಾಗಿ ಇದು ಇಂಟರ್ಚೇಂಜಿಂಗ್ ಆಗುತ್ತೆ. ದಿಸ್ ಬಿಕಮ್ಸ್ ಕಾಸ್ 0, ಕರೆಕ್ಟಾ? ಅಂಡ್ ದಿಸ್ ಸಿನ್ಸ್ ಇಟ್ ಇಸ್ ಕಮಿಂಗ್ ಇನ್ ಫೋರ್ತ್ ಕ್ವಾಡ್ರೆಂಟ್, ಯು ಹ್ಯಾವ್ ಟು ಕನ್ಸಿಡರ್ ಲೈಕ್ ದಟ್, ಆಯ್ತಾ? ಸಿನ್ಸ್ ಇಟ್ ಇಸ್ ಕಮಿಂಗ್ ಇನ್ ಫೋರ್ತ್ ಕ್ವಾಡ್ರೆಂಟ್, ಇಟ್ ಇಸ್ minus cos 0. So cos 0 is nothing but 1, so this becomes minus 1. So sin 270 value is minus 1. Okay, so this is how we will calculate it. So I'll discuss this further in the upcoming slides, so don't worry about that. Okay, so now idaito. Okay, tan 840 degree. Now we got some larger number. So now tan 840 degree and illu kuda, so tan 840 degree. Okay, now we got tan elli 840 degree ಅಂತ ಬರುತ್ತೆ ನೋಡಬೇಕು. ನಮಗೆ 900 degree ಇಲ್ಲಿ ಅಂತ ಗೊತ್ತಾಯ್ತು, ಕರೆಕ್ಟಾ? 900 degree. So before that it is what 810 ಇಲ್ಲಿ ಬರುತ್ತೆ. ಹೆಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಸೊ ನಾನು ಆಲ್ರೆಡಿ ಒಂದು ಕಡೆ ಮಾಡಿದ್ನಲ್ಲ, ನೆನಪಿದ್ಯಾ? ಇಲ್ರಪ್ಪ, ಅದು ಐ ರಿಲೇಟೆಡ್ ದಟ್. ಓಕೆ, ಸೊ 90 zeros are, 91s are, 2s are, 3s are, 4, 5, 6, 7, 8, 9, 10. So 90 into 10 is 900 ಬರುತ್ತೆ. So this is 810 ಮಕ್ಕಳೇ. So that means 840 will come in this second quadrant, ಕರೆಕ್ಟಾ? 840 will come in second quadrant. So second quadrant tan ಏನಾಗುತ್ತೋ, tan ಬಂದು ನೆಗೆಟಿವ್. ಸೊ ಕ್ಲಿಯರಾ? ಸೊ ಆನ್ಸರ್ ಬಂದು ನೆಗೆಟಿವ್ ಆಗಿರುತ್ತೆ ಅಷ್ಟೇ. ಸೊ ಇದನ್ನ ಏನಂತ ಬರ್ಕೋಬಹುದು? ಸೊ tan 810 ಪ್ಲಸ್ 30 degree. So ನಮಗೆ 810 ಯಾಕೆ ತಗೊಂಡೆ? ಬಿಕಾಸ್ ದಟ್ ಇಸ್ ಅ ಪೋಲ್ ಆಂಗಲ್ ದಟ್ ಕಮ್ಸ್ ಇನ್ ಬಿಟ್ವೀನ್, like that is a pole angle that is nearer to 840. That's why now I have taken 810. So 810 ಬಂದು ಇಲ್ಲಿ y axis ಅಲ್ಲಿ ಇರೋದ್ರಿಂದ that becomes cot 30. But y minus, ಈಗ ಮೈನಸ್ ಹಾಕಬೇಕು. ಯಾಕೆ ಮೈನಸ್? ಬಿಕಾಸ್ ಇಟ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ tan is, don't look at this ಮಕ್ಕಳೇ, ಆಯ್ತಾ? My humble request, don't look at the answer that you get, look at the question. So tan ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಆಗುತ್ತೆ. ದಟ್ಸ್ ವೈ ಇಟ್ ಇಸ್ minus cot 30. ಸೊ minus cot 30 ಅಂತ ಹೇಳಿದ್ರೆ ಏನಾಗುತ್ತೆ? It is root 3, right? So it becomes minus root 3. That's it. Okay, minus root 3. Now let's do this.
So tan 840 alva, so tan 900 minus 60, correct? Tan 900 minus 60. So tan 900 minus 60 ಏನು, so this is also second quadrant, so this becomes tan 60, correct namakle? But it is minus tan 60 because it's in the second quadrant. So tan 60 ಏನು, so tan 60 ಬಂದು it is root 3 only, so minus root 3 ಆಗುತ್ತೆ ಅಷ್ಟೇ. Simple. ಅರ್ಥ ಆಯ್ತಾ? By now I hope you would have understood. Remember ಇಟ್ಕೊಳ್ಳಿ, ಸ್ವಲ್ಪ ಯೂಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕೊಸಿಕ್ ಆಫ್ ಮೈನಸ್ 1410 ಡಿಗ್ರಿ ಮಕ್ಕಳೇ. ಓಕೆ, ಸೊ ನಾವು ಇದೇ ತರ ಸಮ್ನ ನಾವು ಪ್ರೀವಿಯಸ್ ಆಗಿ ಸಾಲ್ವ್ ಮಾಡಿ, ದಟ್ ಇಸ್ ಕಾಸ್ ಆಫ್ ಮೈನಸ್ ಥೀಟಾ, ಕರೆಕ್ಟಾ? ಸೊ ಅದರಲ್ಲಿ ನಾವು ಮೈನಸ್ ನ ಆಚೆ ತಗೊಳ್ಳಿಲ್ಲ ಬಿಕಾಸ್ ಆಫ್ ಕಾಸ್. ಈಗ ಕೊಸಿಕ್ ಆಫ್ ಮೈನಸ್ 1410 ಮಾಡ್ತಾ ಇದೀವಿ. ಓಕೆ, ಸೊ ಯು ಆಲ್ ನೋ ಕೊಸಿಕ್ ಅಲ್ಲಿ ಮೈನಸ್ ಆಚೆ ರಿಲೀಸ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ ಮೈನಸ್ ಕೊಸಿಕ್ ಆಫ್ 1410. ಇದು ಅರ್ಥ ಆಯ್ತಾ? ಬೇಸಿಕ್ ಸ್ಟೆಪ್ ಅರ್ಥ ಆಯ್ತಾ? ದ ನೆಗೆಟಿವ್ ಆಂಗಲ್ ಇಟ್ ಕನ್ವರ್ಟ್ ಇಂಟು ಪಾಸಿಟಿವ್ ಆಂಗಲ್. ಸೊ ಮೈನಸ್ ನ ಆಚೆ ತಂದಿದ್ದೀನಿ. ಓಕೆ, ಈಗ 1410 ಎಲ್ಲಿ ಬರುತ್ತೆ ಅಂತ ನೋಡ್ಬೇಕು. ಈಗ ಇದು ನಮಗೆ 900 ಅಂತ ಗೊತ್ತು. ದಿಸ್ ಇಸ್ 990, ದಿಸ್ ಇಸ್ 1080, ನಾವು ದಿಸ್ ಇಸ್ 1170 ನಾ 11. ಓಕೆ, 90 ಆಡ್ ಮಾಡಿದ್ರೆ ಎಷ್ಟಾಗತ್ತಪ್ಪ? 90 ಆಡ್ ಮಾಡಿದ್ರೆ 1170 ಅನ್ಸುತ್ತೆ. ಓಕೆ, ಸೊ 1170 ಪ್ಲಸ್ 90 ಆ್ಯಡ್ ಮಾಡಿ, ಸೊ 1260, ಕರೆಕ್ಟಾ? 1260 ಪ್ಲಸ್ 90 ಮಾಡೋಣ, ಸೊ 1350, ದಿಸ್ ಇಸ್ 1350. ನೆಕ್ಸ್ಟ್ ಪ್ಲಸ್ 90 ಮಾಡಿ 0441, ಸೊ 1440. ಸೊ ಐ ಆಮ್ ಜಸ್ಟ್ ಫೈಂಡಿಂಗ್ ದ ಮಲ್ಟಿಪಲ್ಸ್ ಆಫ್ 90 ಮತ್ತೆ. Okay, so ನನಗೆ ಇವಾಗ very clearly I understood that this is 1410 is coming in fourth quadrant, correct? 1410 is coming in fourth quadrant. ಯಾವ್ದ್ರ ಮಧ್ಯ? 1350 ಮತ್ತೆ 1440 ಮಧ್ಯ. So let's do this. So now since it is in fourth quadrant, cosec value ಏನಾಗುತ್ತೆ? cosec value ನೆಗೆಟಿವ್ ಆಗುತ್ತೆ. ಬಟ್ ಆಲ್ರೆಡಿ ನೆಗೆಟಿವ್ ಆಗೋದ್ರಿಂದ that is positive ಆನ್ಸರ್ ಬರುತ್ತೆ. Here you might not understand, so I'll explain it further. So now minus cosec of 1410 and this is minus cosec of 1410, correct? So this becomes minus of, so cosec 1410 I'll write it as 1350 plus 60 1350 plus 60, and illi minus of cosec this is 1440 minus 30 ಅಂತ ಬರೀಬೋದಾ? minus 30. Okay, now 1350 is interchanging, it's interchanging. Okay, so cosec will become secant makla, right? So it becomes minus of, so it is minus secant 60. Okay, so minus into minus will become plus, so it is only secant 60 makla. So secant 60 ನ ಹೇಗೆ ಫೈಂಡ್ ಮಾಡಬಹುದು ಅಂದ್ರೆ cos 60 ಅಂತ ಹೇಳಿದ್ರಪ್ಪ. cos 60 cos 60 is what? Cos 60 is nothing but how much? It is 1/2, correct? Cos 60 is 1/2. Yeah, so secant 60 will become, it is just 2 makla. So 2 is the answer for this. That's it. Okay, now let's do this. So now this becomes a minus of 1440 is non-interchanging, so this becomes cosec 30, correct? Cosec minus cosec 30, minus into minus will become plus. So it is cosec 30. So cosec 30 and sin 30. Sin 30 is 1/2. So cosec 30 will be reciprocal of that. This becomes 2 only. So 2 and 2, correct? So this is how you are going to get the answer. So this is how you have to solve makla. Nenpitkolli. Next 360, so 690, 1350. So we have 2, 3 more. Okay, fine. We'll do it off. So 690. So 690 can be taken as cosec 630 ನಮಗೆ ಗೊತ್ತು. 630 plus 60 ಅಲ್ವಾ? 630 plus 60. Okay, so this is 360, this is 450, this is 540. ನಮಗೆ 630 ಇಲ್ಲಿ and 720 ಇಲ್ಲಿ 720. So 690 will come in between that. So 630 plus 60 ಅಂತ ತಗೊಳ್ಬೋದು. How I wrote 630 ಅಂತೆಲ್ಲ ನನಗೆ ಆಲ್ರೆಡಿ ಗೊತ್ತಿದ್ದು pole angle. That's why now I wrote 630. So you can take cosec 720 minus 30 is also fine. 720 minus 30. So 630 is, and it is coming in which quadrant? It's coming in fourth quadrant. So fourth quadrant ಅಲ್ಲಿ cosec negative ಆಗಿರುತ್ತೆ. So this becomes cosec will become secant. So secant 60 and it is minus secant 60 and it is minus. Okay,
It's in the fourth quadrant. So what is secant 60 makle? So cos 60 ಏನಾಗುತ್ತೆ? Cos 60 is nothing but 1/2. So secant 60 will become just a reciprocal of that. It is -2. -2 is the answer. Okay. And ಇಲ್ಲಿ cosec 720 minus 30. 720 is non-interchanging. So this becomes a minus cosec 30. So cosec 30 ಅಂತ ಹೇಳಿದ್ರೆ it is just -2. So both are same. Okay, in all the problems I'm just showing two ways ಮಕ್ಕಳು. ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು. I'm reiterating, ಎರಡನ್ನು ಮಾಡಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್. ಸೊ ಸೆಕೆಂಡ್ 1305. ಸೊ ಸೆಕೆಂಡ್ 1305 ಅಂತ ಹೇಳಿದ್ರೆ 1305 ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ. 1305 ಅಂದ್ರೆ ಯಾವ್ದಪ್ಪ? 1305 ಅಲ್ವಾ? 1305 ಅಂದ್ರೆ ಇಲ್ಲಿ ಬರುತ್ತೆ, ಈ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ದಟ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಮಕ್ಕಳೇ. ಸೊ ಸೆಕೆಂಡ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ ಸೀಕೆಂಟ್. ಓಕೆ, ಇಲ್ಲಿ ನೋಡೋಣ ಯಾವುದು ಒಳ್ಳೆಯದು. 1260 1350. 1260, it is 1260 1350 ಮಧ್ಯದಲ್ಲಿ ಈ ಆಂಗಲ್ ಬರುತ್ತೆ. ಓಕೆ, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ secant 1260 plus 45. ಸಿಂಪಲ್ ಅಲ್ಲ? ಓಕೆ, ಸೊ ನೆಕ್ಸ್ಟ್ secant 1350. ಈ ಥರ 45 ಬಂದಾಗ ಎರಡು ಕೂಡ 45 ಆಗಿರುತ್ತೆ ಮಕ್ಕಳು, ಯಾಕಂದ್ರೆ ಅದು ಮಿಡಲ್ ಆಂಗಲ್, ಅದಕ್ಕೆ ಆಯ್ತಾ. ಸೊ 1260 ಅಂದ್ರೆ ನಾನ್ ಇಂಟರ್ಚೇಂಜಿಂಗ್, ಇಟ್ ಇಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಸೆಕೆಂಡ್ ಬಂದು ನೆಗೆಟಿವ್ ಆಗಿರುತ್ತೆ. ದಿಸ್ ಬಿಕಮ್ಸ್ secant 45 ಓನ್ಲಿ. ಸೊ secant 45 ಅಂದ್ರೆ ಇದು -√2 ಆಯ್ತಲ್ವಾ? -√2. ಐ ಹೋಪ್ ಇಟ್ ಇಸ್ ಕರೆಕ್ಟ್. Now this is 1350. 1350 ಅಂದ್ರೆ ಇದು. So this becomes cosec 45. It is minus cosec 45 and this is also -√2. That's it. -√2. Okay, so simple. Yeah, so next radian measure ಮಕ್ಕಳೇ. ಓಕೆ, ನಿಮಗೆ ಈ ತರ ಕೊಟ್ರೆ, ರೇಡಿಯನ್ ಮೆಷರಲ್ಲಿ ಕೊಟ್ರೆ ತಲೆ ಹಾಳಾಗ್ಬಿಡುತ್ತೆ ಆಯ್ತಾ. ಹೆಂಗೆ ಇದನ್ನ ಮಾಡೋದು ಅಂತ, ದೇರ್ ಇಸ್ ನಥಿಂಗ್ ಟು ವರಿ. ಸಿಂಪಲ್. ಇದನ್ನ ಫಸ್ಟ್ ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಿ ಆಯ್ತಾ. ಸೊ 35 into 180, ಈ ಪೈನ 180 ತಗೊಂಡು ಡಿವೈಡೆಡ್ ಬೈ 6. ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ನಾನು ಇದನ್ನು ಮಾಡಿದ್ದೀನಿ ವಿಡಿಯೋ ನೋಡಿ. 6 1s are 630s. ಸೊ ಇಟ್ ಈಸ್ 35 into 30. ಸೊ 3 5s are 15. 35s are it's 150, 0 15 carry over. So 33s are 90. 90 plus 15 ಎಷ್ಟಪ್ಪ? 90 100 105 1050. This is nothing but so sin 1050 ಮಕ್ಕಳೇ. ಸೊ ನಿಮ್ಗೆ ಇದು ಹೆಂಗೆ ಅಂತ ಗೊತ್ತು ನಿಮಗೆ ಅಲ್ವಾ? ಸೊ ನಿಮ್ಗೆ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತು. ಇದನ್ನ ನೀವು ಡಿಗ್ರಿ ಫಾರ್ಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದಕ್ಕೆ ಕನ್ವರ್ಟ್ ಮಾಡಿ. ಓಕೆ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಯು ನೀಡ್ ಮೈ ಇನ್ಸ್ಟ್ರಕ್ಷನ್ಸ್ ಲೈಕ್ ಟು ಆನ್ಸರ್ ದಿಸ್. ಇಟ್ ಇಸ್ 1080 ಮತ್ತೆ ಇನ್ನೊಂದು 990 ಮಧ್ಯ ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಡೂ ದಿಸ್. ಜಸ್ಟ್ ಡೂ ಬೈ your end. ಓಕೆ, ಐ ಜಸ್ಟ್ ಲೀವ್ ಇಟ್ ಯು ಆಲ್. Next, so this is also similar. 11 pi by 3 is also similar. I think it is 330 degree. So sin minus ಆಚೆ ಬರುತ್ತೆ. So it is 330 degree. You can do this. This is also cot minus 15 pi by 4. 15 pi by 4 ಅಂದ್ರೆ 15 into 45 some number ಬರುತ್ತೆ. Cot minus ತಗೊಂಡು you just try to solve. Sin 31 pi by pi there is also same. Okay, cos pi and sin pi. Okay, so these are the two things you need to know. That's why I just brought this up. Okay, ಈಗ cos pi ಮಕ್ಕಳೇ. ಸೊ ಅಂದ್ರೆ cos 180 degree ಕರೆಕ್ಟಾ? cos 180 degree ಅಂತ ಹೇಳಿದ್ರೆ we can take this as cos 180 plus 0. 180 plus 0. Okay, in fact 180 plus 0 is nothing but 180 itself, but I'm just writing. ಈಗ ನಿಮಗೆ ಗೊತ್ತು cos 180 plus 0 ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟ್? 180 plus theta ಅಂತ ಹೇಳಿದ್ರೆ this is nothing but third quadrant. ಕರೆಕ್ಟಾ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ cos ಏನಾಗಿರುತ್ತೆ? cos ಬಂದು ನೆಗೆಟಿವ್ ಆಗಿರುತ್ತೆ. ಸೊ ದಿಸ್ ಬಿಕಮ್ಸ್ ಮೈನಸ್ ಆಗುತ್ತೆ. ಓಕೆ, ಅಂಡ್ 180 ಇರೋದ್ರಿಂದ ದಿಸ್ ರಿಮೈನ್ಸ್ ಇಟ್ ಸೆಲ್ಫ್. ಸೊ ಇಟ್ ಬಿಕಮ್ಸ್ cos ಓನ್ಲಿ. cos 0. ಓಕೆ, ವಾಟ್ ಇಸ್ cos 0? ಇಟ್ ಇಸ್ -1. ಸೊ cos 180 ಬಂದು ಇಟ್ ಇಸ್ -1 ಮಕ್ಕಳೇ. ಓಕೆ, ಈಗ ಇದನ್ನ ಸೇಮ್ ಸೈನಿಂಗ್ ಮಾಡೋಣ. ಸೊ sin 180 ಅಲ್ವಾ? sin 180 plus 0. 180 plus 0. ಓಕೆ, sin 180 plus 0 ಅಂದ್ರೆ once again it is in the third quadrant. So third quadrant sin becomes positive only, right? Sin becomes negative. It is sin 0. What is sin 0? It is 0. There is no negative 0, positive 0. That is why it is 0 only. Okay, ಇವಾಗ ಇಲ್ಲಿ ಏನು ಗೊತ್ತಾ? ಸಿ ಇದು x axis ಬಂದು it is cos x ಗ್ರಾಫ್ ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. x axis ಬಂದು cos x ಗ್ರಾಫ್. ಸೊ ಈ ಯಾವ್ಯಾವ್ದು ಇಲ್ಲಿ ಆಂಗಲ್ ಬರುತ್ತೆ ಗೊತ್ತಾ ಮಕ್ಕಳೇ? ಸೊ ಅದೆಲ್ಲ cos +1 ಆಗಿರುತ್ತೆ ಅಂಡ್ ಇಲ್ಲಿ ಬರೋದೆಲ್ಲ -1 ಆಗಿರುತ್ತೆ. ಓಕೆ, ಅದನ್ನ ಬಿಟ್ಟು ಇಲ್ಲಿ ಬರೋ ಕಾಸ್ ವ್ಯಾಲ್ಯೂಸ್ ಎಲ್ಲ 0 ಆಗಿರುತ್ತೆ. ಈಗ cos 90 0, cos 270 0, cos 450 0. ಓಕೆ, ಸೊ cos 1350 0.
ಇಲ್ಲೆಲ್ಲ ಯಾವ್ದು ಆಂಗಲ್ ಬರುತ್ತೆ ಕಾಸ್ಗೆ ಕಾಸ್ 0. ಇಲ್ಲಿ ಬರೋ ಆಂಗಲ್ ಪ್ಲಸ್ ಮತ್ತೆ ಮೈನಸ್ ಆಗಿರುತ್ತೆ. ಇಲ್ಲಿ ಬರೋ ಆಂಗಲ್ ಪ್ಲಸ್ ಬರೀ ಕಾಸ್ಟ್, ಐ ಆಮ್ ಟಾಕಿಂಗ್ ಅಬೌಟ್ ಕಾಸ್. ಸೊ ಕಾಸ್ ಇಲ್ಲಿ +1 ಇಲ್ಲಿ -1 ಆಗಿರುತ್ತೆ, ಇಲ್ಲಿ 0 ಆಗಿರುತ್ತೆ. ಕಾಸ್ ಆಕ್ಸಿಸ್ ಲೈಕ್ ಕಾಸ್ ಆಂಗಲ್ ಬಂದು ಎಕ್ಸ್ ಆಕ್ಸಿಸ್ ಆಂಗಲ್. ಓಕೆ, ಸೊ ವೈ ಆಕ್ಸಿಸ್ ಅಲ್ಲಿ 0 ಆಗಿರುತ್ತೆ. ಓಕೆ, ದಿಸ್ ಇಸ್ ಸೇಮ್ ಫಾರ್ ಸೈನ್ ಮಕ್ಳೆ. ಸೊ ಸೈನ್ ಇಲ್ಲಿ ಬರೋ ಆಂಗಲ್ಗಳಿಗೆಲ್ಲ +1 ಆಗಿರುತ್ತೆ, ಅಂಡ್ ಇಲ್ಲಿ ಬರೋ ಆಂಗಲ್ಗಳಿಗೆಲ್ಲ -1 ಆಗಿರುತ್ತೆ. ಓಕೆ, ಅಂಡ್ ಇಲ್ಲಿ ಬಂದು 0 ಆಗಿರುತ್ತೆ. ಸೊ ಸೈನ್ ಎಕ್ಸ್ ಆಕ್ಸಿಸ್ ಅಲ್ಲಿ 0 ಆಗಿರುತ್ತೆ, ಕಾಸ್ ವೈ ಆಕ್ಸಿಸ್ ಅಲ್ಲಿ 0 ಆಗಿರುತ್ತೆ ಅಷ್ಟೇ. ಓಕೆ, ಸೊ ರಿಮೆಂಬರ್ ದಿಸ್, ತುಂಬಾ ಟೈಮ್ ನಾವು ಯೂಸ್ ಮಾಡ್ತೀವಿ ಆಯ್ತಾ. ಸೊ ದಟ್ಸ್ ವೈ. ಸೊ ಸೈನ್ ಈಗ ನಾನು ಯಾವಾಗಲೂ ಇದನ್ನು ಬರಿತಾ ಇರ್ತೀನಿ, ನನ್ನ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಕಾಸ್ ಅಂತ ಬಂದಾಗ ಈ ತರ ಹೇಳ್ಕೊಡ್ತೀನಿ, ಕಾಸ್ ಎಸ್ ಕಂಟಿನ್ಯೂ ಆಗುತ್ತೆ. ಸೈನ್ ಅಂತ ಬಂದಾಗ ಇದನ್ನೇ ಸೈನ್ ಅಂತ ಹೇಳ್ಕೊಡ್ತೀನಿ. ಸೊ ಸೈನ್ ಆಕ್ಸಿಸ್, ಸೊ ಸೈನ್ ಬಂದು ವೈ ಆಕ್ಸಿಸ್, ಕಾಸ್ ಬಂದು ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ +1 ಆಗಿರುತ್ತೆ, ಇಲ್ಲಿ +1 ಇಲ್ಲಿ -1 ಕಾಸ್ ಎಕ್ಸ್. ಓಕೆ, ಇದು ಇಲ್ಲಿ +1 ಇಲ್ಲಿ -1 ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸೈಮಲ್ಟೇನಿಯಸ್ಲಿ ಬೇರೆ ಬೇರೆ ಕಡೆ 0 ಆಗಿರುತ್ತೆ ಅಷ್ಟೇ. ಓಕೆನಾ? ಸೊ ಓಕೆ, ಲಾಸ್ಟ್ ಸ್ಲೈಡಿಗೆ ಬಂದ್ವಿ. ಐ ಫೀಲ್ ದಟ್ ಇದೊಂದು ಹೇಳ್ಕೊಡ್ಬೋದಿತ್ತು ಅಂತ ನಿಮಗೆ. ಓಕೆ, ಇದೊಂದು ಹೇಳ್ಕೊಟ್ಬಿಡ್ತೀನಿ ಕಂಡ್ರು, ಬಿಕಾಸ್ ನನಗೆ ಅದು ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ. ಇದೊಂದು ಹೇಳ್ಕೊಟ್ಬಿಡ್ತೀನಿ ಮಕ್ಕಳೇ. ಸೊ ಓಕೆ, ಸೊ ನಮ್ಗೆ ಇದೆಲ್ಲ ಗೊತ್ತಾಯ್ತು 1050 ಡಿಗ್ರಿ ಕರೆಕ್ಟಾ? ಓಕೆ, ಐಲ್ ಶೋ ಯು ಹೌ ಟು ಡೂ ದಟ್. ನಿಮಗೆ ರೇಡಿಯನ್ ಮೆಷರ್ ಅಲ್ಲಿ ಈಗ ಸಡನ್ ಆಗಿ ಕಲ್ತರೆಗೆ ಕಷ್ಟ ಆಗ್ಬೋದು. ಸೈನ್ 1050 ಕರೆಕ್ಟಾ? ಓಕೆ, ಸೊ ಫೈನ್. ಸೊ ಸೈನ್ 1050. ಸೊ ಸೈನ್ 1050 ಅಂತ ಹೇಳಿದ್ರೆ 990 + 60, 1050 ಅಂದ್ರೆ 900 990 ಇಲ್ಲಿ ಬರುತ್ತೆ, 990 ಅಂಡ್ 1080 ಇಲ್ಲಿ ಬರುತ್ತೆ ಮಕ್ಕಳೇ. ಅಂಡ್ ಇಟ್ಸ್ ಇನ್ ದ 4th ಕ್ವಾಡ್ರೆಂಟ್ ಆಯ್ತಾ. 4th ಕ್ವಾಡ್ರೆಂಟ್ ಈ ವ್ಯಾಲ್ಯೂ ಬಂದು ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ದಟ್ ಇಸ್ ಕ್ಲಿಯರ್ ಫಾರ್ ಅಸ್. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ ಸೈನ್ ಏನಪ್ಪ ಅದು 990. ಸೊ 990 + 60 ಅಂತ ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೈನ್ 1080 - 30 ಅಂತ ತಗೊಳ್ಬೋದು. 1080 - 30. I'll do any one of this ಆಯ್ತಾ. ನಿಮ್ಗೆ ಅವಾಗ ರೇಡಿಯನ್ ಮೆಷರ್ಗೆ ಹೆಂಗ್ ಕನ್ವರ್ಟ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಸೊ I'll just do the other part of it. Okay, so 990 ಕರೆಕ್ಟಾ? 990 + 60. ಸೊ 990 ಅಂದ್ರೆ ಇಟ್ ಇಸ್ ಇಂಟರ್ಚೇಂಜಿಂಗ್ ಮಕ್ಕಳೇ. ಸೊ ಇಂಟರ್ಚೇಂಜಿಂಗ್ ಅಂದ್ರೆ ಸೈನ್ sorry, interchanging alwa. So this becomes sin becomes cos. So cos 60 and sin 1050 is in 4th quadrant. So it becomes minus cos. ನಿಮಗೆ ಇದು ಅನಿಸಬಹುದು cos 4th quadrant ಅಲ್ಲಿ ನೆಗೆಟಿವ್ ಅಲ್ಲ, ಸರಿ ಪಾಸಿಟಿವ್ ಅಲ್ಲ, ಯಾಕೆ ನಾನು ನೆಗೆಟಿವ್ ಬರ್ದೆ ಅಂತ. We are not looking at this. We are looking at this question. So sin 4th quadrant ಅಲ್ಲಿ ನೆಗೆಟಿವ್ ಆಗಿರುತ್ತೆ. That's what I have written. Okay. So minus cos 60. So minus cos 60 ಅಂತ ಹೇಳಿದ್ರೆ ಏನಾಗುತ್ತೆ? So cos 60 ಅಂತ ಹೇಳಿದ್ರೆ it is 1/2. So this becomes minus 1/2. ಓಕೆ, ಸೊ ಇದನ್ನ ಸಮ್ ಟೀಚರ್ಸ್ಗಳು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಆಯ್ತಾ. ಡಿಗ್ರಿ ಮೆಷರ್ ಕನ್ವರ್ಟ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಏನ್ ಮಾಡಿ ಅಂದ್ರೆ 990 ಮಕ್ಕಳೇ. ಸೊ 990ನ ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಿ. ಸೊ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸೊ 92s ಆರ್ ಅಂಡ್ 9011s ಅನ್ಸುತ್ತೆ ಅಲ್ವಾ? 11s. ಸೊ ಇಟ್ ಇಸ್ ಸೈನ್ 11 π/2 ಪ್ಲಸ್ π/60 ಅಂದ್ರೆ π/3. ಓಕೆ, ಸೊ 60 ಇಂಟು π/180. ಸೊ 61s 63s. ಸೊ π/3. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸುಮ್ಮನೆ ಹಿಂಗೆ ಬರ್ದ್ಬಿಡ್ರಪ್ಪ. ಸೊ ಕಾಸ್ π/3 ಅಂತ ಬರೀರಿ ಅಂಡ್ ದ ಆನ್ಸರ್ ರಿಮೇನ್ ಸೇಮ್. ಇದೊಂದು ಸ್ಟೆಪ್ ನ ಮಾತ್ರ ನೋಡ್ಕೋಬೇಕು. ಇಫ್ ಯು ಟೇಕ್ LCM ಮಕ್ಕಳು ಇದೇ ಆನ್ಸರ್ ಬರುತ್ತೆ ಆಯ್ತಾ. 35 ಈಗ 11 π/2 ಈಗ 11 π/2 ಪ್ಲಸ್ π/3ಗೆ LCM ತಗೊಂಡ್ರೆ ಜಸ್ಟ್ ಮೇಕ್ ದ ಡಿನಾಮಿನೇಟರ್ ಸೇಮ್ ಅಂಡ್ ಆಲ್ ಸಾಲ್ವ್. ಇಂಟು 3 ಇಂಟು 3 ಇಂಟು 2 ಇಂಟು 2 11 3s 33. 33 π plus 2 π divided by 6. That is nothing but 35 π/6 ಅಂತ ಬಂತ. ಸೇಮ್ ಅಲ್ವಾ? ಸೊ ಸೇಮ್ ಓನ್ಲಿ ವಿಲ್ ಗೆಟ್ ಆಯ್ತಾ. ಸೊ ದಿಸ್ ಇಸ್ ನಥಿಂಗ್ ಟು ವರಿ. ಈ ತರ ಮಾಡಿ ಎರಡು ಮೂರು ಕ್ವಶನ್ಸ್ಗಳಿದೆ ಮಕ್ಕಳೇ, ಅದನ್ನು ನೀವು ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಸಮ್ಸ್ ಆಯ್ತಾ. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ಮಕ್ಕಳೇ. ಸೊ ದಿಸ್ ಇಸ್ ಅಬೌಟ್ ಯುವರ್ ಅಲೈಡ್ ಆಂಗಲ್. ಐ ಹೋಪ್ ಇದು ನಿಮಗೆ ಲೈಕ್ ಅರ್ಥ ಆಗಿದೆ ಅಂತ. ಇನ್ಫ್ಯಾಕ್ಟ್ ಮಕ್ಕಳು ಈ ತರ ನಿಮ್ಗೆ ಹೇಳ್ಕೊಡಲ್ಲ ಆಯ್ತಾ. ತುಂಬಾ ಫಾರ್ಮುಲಾ ಲೈಕ್ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿರ್ತಾರೆ. ನಾನೇನ್ ಮಾಡಿದೆ ಅಂದ್ರೆ ರಫ್ ಆಗಿ ನಿಮಗೆ ಕವರ್ ಮಾಡಿದ್ದೇನೆ ಆಯ್ತಾ. ನಿಮ್ಗೆ ಅರ್ಥ ಆಗೋ ಲೆವೆಲ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ದಿಸ್ ಮೇಕ್ಸ್ ಅ ಯೂಸ್ ಡಿಫರೆನ್ಸ್ ಇನ್ ಯುವರ್ ಟ್ರಿಗ್ನೋಮೆಟ್ರಿ ಮಕ್ಕಳೇ. ಇಷ್ಟ ಆಗಿದೆ. ಸೊ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆಸ್ಕ್ ದೆಮ್ ಟು ಫಾಲೋ ಅವರ್ ಚಾನಲ್. Okay, so that's it from my end. I'll see you in the next video, ಮಕ್ಕಳೇ. Thank you so much.